ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವನ್ನು ಯೇಸುವೆ ನೀವು ಜೀವಗೊಳಿಸಿರಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ, ಜೀವವಾಕ್ಯವನ್ನು ನನ್ನ ಬಾಯಲ್ಲಿ ಇಟ್ಟು ನಿಮ್ಮ ಹೊಸ ಕೃಪೆಯಿಂದ ನನ್ನನ್ನು ತುಂಬಿಸಿ ಮುನ್ನಡೆಸಿರಿ. ನನ್ನ ಜೀವಿತವು ನೀವು ಜೀವಗೊಳಿಸು, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸು. ನನ್ನ ಜೀವಿತವು ನೀವು ಜೀವಗೊಳಿಸು, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸು. ಜೀವವಾಕ್ಯವ ನನ್ನ ಬಾಯಲ್ಲಿಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದ ಯೇಸುವೆ, ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದ ವೈದ್ಯರಲ್ಲಿ ವೈದ್ಯನಾದ ನನ್ನ ಪ್ರೀತಿಯ ಯೇಸುವೆ, ನಿಮಗೆ ಕೃತಜ್ಞತೆ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದಿರಿ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದಿರಿ. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ. ನನ್ನ ಪ್ರೀತಿಯ ತಂದೆಯೇ, ನನ್ನ ಪ್ರೀತಿಯ ಯೇಸುವೆ, ನನ್ನ ಪ್ರೀತಿಯ ಪರಿಶುದ್ಧಾತ್ಮರೇ, ಆತ್ಮದಿಂದಲೂ ಸತ್ಯದಿಂದಲೂ ನಾನು ನಿಮ್ಮನ್ನು ಆರಾಧಿಸುವೆ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ. ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ. ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ಪ್ರೇಮ ಪಿತನೇ ನಾನು ಆರಾಧಿಸುವೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ. ಪ್ರೇಮ ಪಿತನೇ ನಾನು ಆರಾಧಿಸುವೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ಬಿಟ್ಟು ನಾ ಏನ ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಹೆಸರು ಗ್ರೇಸಿ, ಈ ವಾಸಸ್ಥಳ ಕಾಮಗೆರೆ. ನನಗೆ 20 ವರ್ಷದಿಂದ ಕಾಲು ಬಲಹೀನತೆ, ಒಂದು ಕಲ್ಲು ತಾಗಿದ್ರೂ ಕೂಡ ಕೆಳಗಡೆ ಬೀಳ್ತಾಯಿದ್ದೆ. ಚಪ್ಪಲ್ ಹಾಕೋಕ್ಕೂ ಕೂಡ ನನ್ನ ಕೈಲಿ ಆಯ್ತಿರ್ಲಿಲ್ಲ.
ನಡಿಬೇಕಾದ್ರೆ ಭಯ. ಆ ರೀತಿ ಇದ್ದದು. ಪ್ರವೀಣ್ ಫಾದರ್ ಆರಾಧನೆ ಮಾಡೋ ಸಮಯದಲ್ಲಿ ಯಾರಿಗೆ ಕಾಲು ಎಡಗಾಲು ಬಲಹೀನ ಇದೆ ಅಂತ ಕೇಳಿದಾಗ ನನಗೆ ಅಂತ ನೋಡಿದೆ, ಸುಮಾರು ನಡೆಸಿದ್ರು. ಆವಾಗ ನನಗೆ ಗೊತ್ತಾಯಿತು ಗುಣವಾಗಿದೆ ಅಂತ. ಪ್ರಭು ಯೇಸು ಸಂಪೂರ್ಣ ಗುಣಪಡಿಸಿದ್ದಾರೆ ಆರಾಧನೆಯಲ್ಲಿ. ಯೇಸುಗೆ ಸ್ತೋತ್ರ, ಯೇಸುಗೆ ವಂದನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವು ಇಂದು ಆಧ್ಯಾತ್ಮಿಕ ಹೋರಾಟದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಆ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಕೆಲವೊಮ್ಮೆ ನಮಗೆ ತಿಳಿದು ಬರದಂತಹ ಪರಿಸ್ಥಿತಿಗಳು ಇರುತ್ತೆ. ಆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಒಂದು ಹೋರಾಟವಾಗಿ ಬಿಡುತ್ತೆ. ನಮ್ಮ ಜೀವನದಲ್ಲಿ ನಾವು ಎದುರಿಸುವಂತಹ ಈ ಸಮಸ್ಯೆಗಳು ಏನಾಗಿದೆ ಎಂದು ತಿಳಿದುಕೊಳ್ಳಲು ದೇವರು ನಮ್ಮನ್ನು ಇಂದು ಈ ಸಮಯದಲ್ಲಿ ಕರೆದಿದ್ದಾರೆ. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಇರುವಂಥ ಈ ಹೋರಾಟಗಳಿಗೆ ಕೆಲವೊಮ್ಮೆ ನನ್ನ ಸಮಯ ಸರಿಯಿಲ್ಲ, ಅಥವಾ ಮಾನಸಿಕವಾಗಿ ಇತರರು ಮಾನಸಿಕ ತೊಂದರೆಯಲ್ಲಿದ್ದಾರೆ, ಅಥವಾ ನಾವು ಮಾನಸಿಕ ತೊಂದರೆಯಲ್ಲಿ ಒಳಗಾಗಿದ್ದೇವೆ. ಈ ರೀತಿಯಲ್ಲಿ ಕೆಲವೊಂದು ಕಾರಣಗಳನ್ನು ನಾವಾಗೇ ಕಂಡುಹಿಡಿಯುತ್ತೇವೆ, ಅಥವಾ ಕಾಲವು ಸಮಯವು ಎಲ್ಲವನ್ನು ಸರಿಪಡಿಸುತ್ತೆ ಅಂತ ಒಂದು ಮಾತುಗಳನ್ನು ಹೇಳಿ ನಾವು ನಿಜಕ್ಕೂ ಏನು ಕಾರಣ ಅಂತ ಹುಡುಕದೆ ಬಿಟ್ಟು ಬಿಡುತ್ತೇವೆ. ಪ್ರಿಯರೇ, ಆದರೆ ಶುಭ ಸಂದೇಶಗಳಲ್ಲಿ ದೇವರು ಕೆಲವೊಂದು ವಿಷಯಗಳನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಯೇಸು ಸ್ವಾಮಿ ಬೆಚ್ಚದ ಕೊಳದ ಬಗಿಲಲ್ಲಿ ಇದ್ದಂತಹ ರೋಗಿಯನ್ನು ಗುಣಪಡಿಸುತ್ತಾ ಈ ಒಂದು ಮಾತನ್ನು ಹೇಳಿದರು, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಹಾಗೆ ಮಾಡಿದರೆ ನಿನ್ನ ಪರಿಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಅಧೋಗತಿಗೆ ಇಳಿದು ಬಿಡುತ್ತೆ. ಏನು ಪ್ರಿಯರೇ, ಈ ಮಾತುಗಳಿಂದ ನಮಗೆ ತಿಳಿದು ಬರುವಂತಹ ವಿಷಯ, ಅವನಿಗೆ ಬಂದಂತಹ ರೋಗವು ಏನೋ ಶಾರೀರಿಕವಾಗಿ ಪ್ರಕೃತಿಯ ಮುಖಾಂತರ ಅಥವಾ ಅವನು ತೆಗೆದುಕೊಂಡಂತಹ ಊಟದ ಮುಖಾಂತರ ಬಂದಂತಹ ಒಂದು ವಿಷಯ ಅಲ್ಲ, ಸಾಧಾರಣವಾಗಿ ಆದಂತಹ ಒಂದು ಕಾರ್ಯ ಅಲ್ಲ ಪ್ರಿಯರೇ. ಇದು ಆಧ್ಯಾತ್ಮಿಕವಾಗಿ ಇರುವಂಥ ಒಂದು ವಿಷಯ ಎಂದು ನಮಗೆ ಕಂಡು ಬರುತ್ತೆ. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ, ಹಾಗೆ ಮಾಡಿದರೆ ನಿನ್ನ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ. ಅವನಿಗೆ ಬಂದಂತಹ ಶಾರೀರಿಕ ಸಮಸ್ಯೆ ಅದು ಪಾಪದ ಮುಖಾಂತರವಾಗಿತ್ತು ಪ್ರಿಯರೇ. ಅದು ಮಾತ್ರ ಅಲ್ಲ, 38 ವರ್ಷ ಆ ಕೊಲದ ಬಗಿಲಿನಲ್ಲಿ ಅವನು ಮಲಗಿರಬೇಕಾದರೆ ಅವನ ಕುಟುಂಬವು ಕೂಡ ಅವನನ್ನು ಬಿಟ್ಟು ಹೋಗಿರಬಹುದು. ಅದಕ್ಕೆ ಯೇಸು ಸ್ವಾಮಿ ನಿನಗೆ ಗುಣ ಹೊಂದಲು ಮನಸ್ಸಿದೆನಾ ಅಂತ ಕೇಳುವಾಗ, ಸ್ವಾಮಿ ನನ್ನನ್ನು ಕೊಳದಲ್ಲಿ ಇಳಿಸಲು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ. ಅದರ ಅರ್ಥ ಏನು? ಅವನ ಕುಟುಂಬವನ್ನು ಕೂಡ ಅವನು ಕಳೆದುಕೊಂಡು ಬಿಟ್ಟಿದ್ದಾನೆ. ಇವಿಷ್ಟೆಲ್ಲ ಸಮಸ್ಯೆಗಳು, ಹೋರಾಟ ಅವನ ಜೀವನದಲ್ಲಿ ನಡೀತಿದೆ ಪ್ರಿಯರೇ. ಶಾರೀರಿಕವಾಗಿ ಅವನು ಗಾಯಗೊಂಡಿದ್ದಾನೆ, ಮಾನಸಿಕವಾಗಿ ಅವನು ಗಾಯಗೊಂಡಿದ್ದಾನೆ. ಅವನ ಕುಟುಂಬವು ಅವನನ್ನು ಒಬ್ಬಂಟಿಗನಾಗಿ ಬಿಟ್ಟು ಹೋಗಿದೆ. ಅವನಿಗೆ ನಿರೀಕ್ಷೆ, ನಂಬಿಕೆ ಅನ್ನೋದು ಕಳೆದುಕೊಂಡು ಬಿಟ್ಟಿದ್ದಾನೆ. 38 ವರ್ಷದಿಂದ ಅವನು ಆ ಕೊಳದಲ್ಲಿ ಇಳಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಹಾಗದೆ ಬೇಸತ್ತು ಜೀವನದ ಮೇಲೆ ಬೇಸರ ತುಂಬಿಕೊಂಡಿದೆ ಪ್ರಿಯರೇ. ಅದನ್ನು ಕಂಡಂತಹ ಯೇಸು ಸ್ವಾಮಿ ಅವನ ಮೇಲೆ ಕನಿಕರಪಟ್ಟು ಅವನಿಗೆ ನೆರವು ನೀಡಲು ಮುಂದಾಗುತ್ತಿದ್ದಾರೆ. ನಿನಗೆ ಗುಣ ಹೊಂದಲು ಮನಸ್ಸಿದೆನಾ? ಇಂದು ನಮ್ಮ ಒಬ್ಬೊಬ್ಬರ ಹತ್ರ ಯೇಸು ಸ್ವಾಮಿ ಹೇಳುವಂತಹ ಕಾರ್ಯ ಇದಾಗಿದೆ. ನಿಮಗೆ ಗುಣ ಹೊಂದಲು ಮನಸ್ಸಿದೆನಾ? ಸತ್ಯವನ್ನು ಅರಿತುಕೊಳ್ಳಲು ಮನಸ್ಸಿದೆನಾ? ಸತ್ಯವು ನೀನು ಅರಿತುಕೊಂಡಾಗ ಸತ್ಯವು ನಿನಗೆ ಬಿಡುಗಡೆಯನ್ನು ದಯಪಾಲಿಸುತ್ತೆ. ಆಧ್ಯಾತ್ಮಿಕವಾಗಿ ಅನೇಕ ವಿಷಯಗಳನ್ನು ನಾನು ನೀವು ತಿಳಿದುಕೊಳ್ಳಲು ಇದೆ ಅಂತ ಯೇಸು ಸ್ವಾಮಿ ಇಂದು ನಮ್ಮ ಹತ್ರ ತಿಳಿಸುತ್ತಿದ್ದಾರೆ ಪ್ರಿಯರೇ.
ಈ ಆಧ್ಯಾತ್ಮಿಕ ವಿಷಯಗಳು ನಮ್ಮ ದೈನಂದಿನ ಜೀವನಕ್ಕೆ ನಾವು ಅಳವಡಿಸಬೇಕು ಎಂದು ದೇವರು ಕರೆ ನೀಡುತ್ತಿದ್ದಾರೆ. ಅನೇಕರು ಯೇಸು ಸ್ವಾಮಿ ಹತ್ತಿರ ಶುಭ ಸಂದೇಶದಲ್ಲಿ ನಾವು ನೋಡುವಾಗ ಗುಣ ಹೊಂದಲು ಹಂಬಲಿಸುತ್ತಾ ಯೇಸುವಿನ ಬಳಿಗೆ ಬಂದರು. ಆಗ ಯೇಸುವಿನ ಉತ್ತರ ಇದಾಗಿತ್ತು: ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನೀನು ಧೈರ್ಯದಿಂದ ಹೋಗು, ನಿನ್ನ ವಿಶ್ವಾಸ ನಿನ್ನನ್ನು ರಕ್ಷಿಸಿದೆ. ನೋಡಿ ಪ್ರಿಯರೇ, ಪಾಪಗಳು ಕ್ಷಮಿಸಲ್ಪಡುವಾಗ ಒಬ್ಬ ವ್ಯಕ್ತಿ ಸ್ವತಂತ್ರನಾಗುತ್ತಿದ್ದಾನೆ, ಒಬ್ಬ ವ್ಯಕ್ತಿ ಗುಣ ಹೊಂದುತ್ತಿದ್ದಾನೆ. ಒಬ್ಬ ವ್ಯಕ್ತಿಯಲ್ಲಿ ಯೇಸುವಿನ ಮೇಲೆ ವಿಶ್ವಾಸ ಇದ್ದಾಗ ಆ ವ್ಯಕ್ತಿ ಗುಣ ಹೊಂದುತ್ತಿದ್ದಾನೆ. ಯಾವೊಂದು ಔಷಧಿಯನ್ನು ಪಡೆದುಕೊಳ್ಳದೆ ಒಬ್ಬ ವ್ಯಕ್ತಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಗುಣ ಹೊಂದುತ್ತಿದ್ದಾನೆ. ಪ್ರಿಯರೇ, ಇದು ಹೇಗೆ ಸಾಧ್ಯ? ಇದೇ ಆಧ್ಯಾತ್ಮಿಕ ಕಾರ್ಯಗಳು ಪ್ರಿಯರೇ. ನಾವು ನೆನೆಯದಂತಹ, ನಾವು ಆಲೋಚಿಸದಂತಹ ವಿಷಯಗಳು ನಮ್ಮ ಜೀವನದಲ್ಲಿ ದೈನಂದಿನ ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಡೆಯುತ್ತಿದ್ದಾವೆ ಎನ್ನುವಂಥ ಸತ್ಯದ ಕಡೆಗೆ ನಮ್ಮ ಮನಸ್ಸುಗಳು ಬರಬೇಕು. ಈ ಸ್ವರ್ಗೀಯ ರಹಸ್ಯಗಳ ಕಡೆಗೆ ನಮ್ಮ ಮನಸ್ಸುಗಳು ತೆರೆಯಲ್ಪಡಬೇಕು ಪ್ರಿಯರೇ. ಆಗ ಮಾತ್ರ ಯೇಸು ಸ್ವಾಮಿ ಯೋಹನನ್ನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ವಾಗ್ದಾನ ಮಾಡಿರೋ ಪ್ರಕಾರ, ನಾನು ಬಂದದ್ದು ಜೀವ ನೀಡುವುದಕ್ಕಾಗಿ, ಸಮೃದ್ಧಿಯಾದ ಜೀವನ ನೀಡುವುದಕ್ಕಾಗಿ. ಈ ಸಮೃದ್ಧಿಯಾದ ಜೀವನವನ್ನು ಸವಿದು ನೋಡೋಕೆ, ಅನುಭವಿಸೋಕೆ ನಮ್ಮಿಂದ, ನಮ್ಮ ಕುಟುಂಬದಿಂದ ಸಾಧ್ಯವಾಗುತ್ತೆ ಪ್ರಿಯರೇ. ಈ ಅರಿವು ನಾವು ಪಡ್ಕೊಳ್ಳದೆ ಹೋದರೆ, ಹೋಸೇಯನ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮ ನಮಗೆ ತಿಳಿಯಪಡಿಸುವಂತೆ, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಿದ್ದಾರೆ, ದೈವಿ ಜ್ಞಾನ ಇಲ್ಲದೆ ನನ್ನ ಜನರು ನಾಶವಾಗಿ ಹೋಗ್ತಿದ್ದಾರೆ, ದೇವರ ಅರಿವಿಲ್ಲದೆ ಅವರು ಕಷ್ಟಪಡ್ತಿದ್ದಾರೆ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಅನೇಕ ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ ಕಾರ್ಯಗಳ ಬಗ್ಗೆ ದೇವರು ಒತ್ತು ನೀಡುತ್ತಿದ್ದಾರೆ. ಯೇಸು ಸ್ವಾಮಿಯನ್ನು ಪ್ರಲೋಭನೆಗೆ ಒಳಪಡಿಸಲು ಸೈತಾನನು ಪ್ರಯತ್ನಿಸಿದಾಗ, ನಿಮಗೆ ಹಸಿವಾಗ್ತಿದೆ, ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಿ ಇದನ್ನು ತಿನ್ನಿರಿ ಅಂತ ಹೇಳುವಾಗ, ಮಾನವನು ಜೀವಿಸುವುದು ಕೇವಲ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರಾಡುವಂಥ ಪ್ರತಿಯೊಂದು ನುಡಿಯಿಂದ ಅಂತ ಯೇಸು ಸ್ವಾಮಿ ಮರು ಉತ್ತರವನ್ನು ನೀಡುತ್ತಿದ್ದಾರೆ. ಈ ಮಾತುಗಳ ಅರ್ಥ ನಾವು ಗ್ರಹಿಸಬೇಕು ಪ್ರಿಯರೇ. ನಾವು, ನಮ್ಮ ಕುಟುಂಬವು ಜೀವಿಸುವುದು ಕೇವಲ ನಮ್ಮ ದುಡಿಮೆಯಿಂದ ಬರುವಂತಹ ಆ ಆಹಾರದಿಂದ ಆಗಿರಲಿ, ವಸ್ತುಗಳಿಂದಾಗಲಿ ಅಲ್ಲ ಪ್ರಿಯರೇ. ನಮ್ಮ ಈ ಜೀವನಕ್ಕೆ ದೇವರ ನುಡಿ ಆದಂತಹ ವಾಕ್ಯವು ಬೇಕಾಗಿದೆ ಅಂತ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾರೆ. ಮಾನವನು ಜೀವಿಸುವುದು ದೇವರಾಡುವಂಥ ಪ್ರತಿಯೊಂದು ನುಡಿಗಳಿಂದ. ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ದೇವರ ವಾಕ್ಯಕ್ಕೆ, ದೇವರ ಮಾತುಗಳಿಗೆ ನಾವು ಸ್ಥಾನ ಕೊಟ್ಟಿದ್ದೇವೆ, ನಾವು ಅದನ್ನು ಗಂಭೀರವಾಗಿ ಎಷ್ಟು ಮಟ್ಟಿಗೆ ನಾವು ತೆಗೆದುಕೊಳ್ಳುತ್ತಿದ್ದೇವೆ ಪ್ರಿಯರೇ. ಚರ್ಚುಗಳಲ್ಲಿ ಆಗಿರಲಿ, ಧ್ಯಾನ ಕೇಂದ್ರಗಳಲ್ಲಾಗಿರಲಿ, ಕುಟುಂಬದಲ್ಲಿ ಆಗಿರಲಿ, ವಾಕ್ಯಗಳನ್ನು ಓದುವಾಗ ಆ ಸಮಯಕ್ಕೆ ಮಾತ್ರ ಆ ವಾಕ್ಯಗಳನ್ನು ನಾವು ಓದ್ತೇವೆ, ಆಲೋಚಿಸ್ತೇವೆ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಆ ವಾಕ್ಯಗಳನ್ನು ನಾವು ಅಳವಡಿಸಿಕೊಳ್ಳೋದಿಲ್ಲ. ಕೀರ್ತನೆಗಾರ 119ನೇ ಅಧ್ಯಾಯ 105ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾರೆ. ದೇವರಾತ್ಮ ಕೀರ್ತನೆಗಾರನ ಮುಖಾಂತರ ನಮಗೆ ತಿಳಿಸುತ್ತಿರುವಂಥ ಸತ್ಯ, ಲೋಕವು ಅಂಧಕಾರದಿಂದ ತುಂಬಿಕೊಂಡಿದೆ, ನನ್ನ ವಾಕ್ಯವೇ ನಿನ್ನ ಕಾಲಿಗೆ ದಾರಿದೀಪ, ನನ್ನ ವಾಕ್ಯದ ಬೆಳಕಿಲ್ಲದೆ ನಿನಗೆ ನಡೆಯೋಕೆ ಆಗೋದಿಲ್ಲ, ಈ ಲೋಕದಲ್ಲಿ ಜೀವಿಸೋಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾರೆ. ನಮ್ಮ ಜೀವನದಲ್ಲಿ ದೇವರ ವಾಕ್ಯವಿಲ್ಲದೆ ಈ ಜೀವನವನ್ನು ಜೀವಿಸೋಕೆ ಸಾಧ್ಯವಿಲ್ಲ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ 30 ಸೆಕೆಂಡು ನಡೆಯೋಕೆ ನೀವು ಪ್ರಯತ್ನ ಮಾಡಿ ನೋಡಿ. ಆಗ ನಿಮ್ಮೊಳಗೆ ಒಂದು ಭಯ ಬರುತ್ತೆ. ಮುಂದೆ ಏನಿದೆ ಎನ್ನುವಂಥ ಅರಿವು ಇಲ್ಲ, ಬಿದ್ದು ಬಿಡ್ತೀರೋ ಎನ್ನುವಂಥ ಭಯ ಬರುತ್ತೆ. ಕಣ್ಣುಗಳು ಕಾಣದೇ ಇದ್ದಾಗ ಹೇಗೆ ಭಯ ಬರುತ್ತೋ ಪ್ರಿಯರೇ, ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ನಮಗೆ ಆ ಭಯ ಬರಬೇಕು ಪ್ರಿಯರೇ. ನಿನ್ನ ವಿರುದ್ಧ ನಾ ಪಾಪ ಮಾಡದಂತೆ
ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ. ಕೀರ್ತನೆ 119 ವಾಕ್ಯ 11. ನಿನ್ನ ನುಡಿಯನ್ನು, ನಿನ್ನ ಮಾತನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ. ನಮ್ಮ ಕುಟುಂಬದಲ್ಲಿ ಬೈಬಲಲ್ಲಿ ದೇವರ ವಾಕ್ಯಗಳು ಇದೆ ಹೊರತು ನಮ್ಮ ಆಲೋಚನೆಗಳಲ್ಲಾಗಲಿ, ನಮ್ಮ ಹೃದಯದಲ್ಲಿ ಆಗಲಿ, ನಮ್ಮ ಜೀವನದಲ್ಲಾಗಲಿ ದೇವರ ವಾಕ್ಯಗಳು ಇಲ್ಲ ಪ್ರಿಯರೇ. ದೇವರ ವಾಕ್ಯ ಬೆಳಕಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಆಗಿದ್ದಾರೆ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತೆ. ನಮ್ಮಲ್ಲಿ ಯೇಸು ಸ್ವಾಮಿ ಆಡಿದಂತಹ ನುಡಿಗಳು ನಮ್ಮ ಹೃದಯದಲ್ಲಿ ಇದ್ದರೆ ಪ್ರಿಯರೇ, ಆ ಜೀವದಾಯಕ ಜ್ಯೋತಿ ನಮ್ಮಲ್ಲಿರುತ್ತೆ. ಆ ಜ್ಯೋತಿ ನಮಗೆ ಜೀವವನ್ನು ಕೊಡುತ್ತೆ. ಆ ಜ್ಯೋತಿಯೇ ಪವಿತ್ರಾತ್ಮರಾಗಿದ್ದಾರೆ. ಇವುಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟು ನಾವು ಈ ಆಧ್ಯಾತ್ಮಿಕ ಹೋರಾಟದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವ. ಆಧ್ಯಾತ್ಮಿಕ ಹೋರಾಟ. ಸೈತಾನನು ಯಾರು? ಆ ದುರಾತ್ಮ ನಮ್ಮ ಜೀವನದಲ್ಲಿ ಹೇಗೆ ನಮ್ಮ ಜೀವನವನ್ನು ಹಾಳು ಮಾಡುತ್ತಿದ್ದಾನೆ ಎನ್ನುವಂಥ ಅರಿವನ್ನು ನಾವು ಪಡೆದುಕೊಳ್ಳಲು ಪ್ರಯತ್ನಿಸುವ. ನಮ್ಮ ಶತ್ರು ಯಾರು, ಅವನ ಕಾರ್ಯಗಳು ಏನಾಗಿದೆ ಎನ್ನುವುದ ಅರಿವು ನಮ್ಮಲ್ಲಿ ಇರುವಾಗ ಅವನನ್ನು ಎದುರಿಸಲು, ಅವನನ್ನು ಬಂಧಿಸಲು, ಕಟ್ಟಿ ಹಾಕಲು ನಮ್ಮಿಂದ ಸಾಧ್ಯವಾಗುತ್ತೆ. ಅವನನ್ನು ಮೆಟ್ಟಿ ನಿಂತು ಜಯಿಸಲು ನಮ್ಮಿಂದ ಸಾಧ್ಯವಾಗುತ್ತೆ. ಸೈತಾನನು ಯಾರಾಗಿದ್ದಾನೆ? ಯೆಶಾಯನ ಗ್ರಂಥ 14ನೇ ಅಧ್ಯಾಯ ವಾಕ್ಯಗಳು 12ರಿಂದ 15ರವರೆಗೆ ನಾವು ಓದುವಾಗ ಈ ದುರಾತ್ಮನ ಬಗ್ಗೆ, ಸೈತಾನನ ಬಗ್ಗೆ ದೇವರಾತ್ಮ ಯೆಶಾಯನಿಗೆ ತಿಳಿಸಿಕೊಟ್ಟಂಥ ವಿಷಯಗಳನ್ನು ನಾವು ಕೇಳಬಹುದು. ಮುಂಜಾನೆಯ ನಕ್ಷತ್ರವೇ, ಉದಯ ಕುಮಾರನೇ, ಅಗಸದಿಂದ ಹೇಗೆ ಬಿದ್ದೆ? ರಾಷ್ಟ್ರಗಳನ್ನು ಗೆದ್ದ ನೀನು, ನೆಲಕ್ಕೆ ಅದು ಹೇಗೆ ಉರುಳಿದೆ? ಹತ್ತಿ ಹೋಗುವೆನು ನಾನು ಆಕಾಶ ಮಂಡಲಕ್ಕೆ, ಉತ್ತರ ದಿಕ್ಕಿನ ಕೊನೆಗಿರುವ ಸುರಗನ ಪರ್ವತಕ್ಕೆ. ಎತ್ತುವೆ ಸಿಂಹಾಸನವನ್ನು ದೇವ ನಕ್ಷತ್ರಗಳ ಮೇಲಕ್ಕೆ, ಕುಳಿತಲ್ಲಿ ರಾಜವಾಳುವೆ ಎಂದುಕೊಂಡೆ ನಿನ್ನೊಳಗೆ. ಏರುವೆ ಉನ್ನತ ಮೇಘಮಂಡಲದ ಮೇಲಕ್ಕೆ, ಸರಿ ಸಮಾನನಾಗುವೆ ಉನ್ನತೋನ್ನತನಿಗೆ. ಇಂತೆಂದ ನೀನು ದೂಡಲಾಗಿರುವೆ ಪಾತಾಳಕ್ಕೆ, ಅದೋ ಲೋಕದ ಅಗಾಧ ಕೋಪಗಳಿಗೆ. ಸೈತಾನನ ಬಗ್ಗೆ ದೇವರಾತ್ಮ ಯೆಶಾಯನಿಗೆ ತಿಳಿಯಪಡಿಸಿದಂತಹ ಮಾತುಗಳು ಪ್ರಿಯರೇ. ಆಕಾಶದಿಂದ ಅವನು ದೂಡಲ್ಪಟ್ಟ. ಮನಸ್ಸಿನಲ್ಲಿ ಅವನು ಬಾಯಿ ಬಿಟ್ಟು ಕೂಡ ಹೇಳಲಿಲ್ಲ ಪ್ರಿಯರೇ. ಮನಸ್ಸಿನಲ್ಲಿ ಅವನು ಆಲೋಚನೆ ಮಾಡಿದ, ಉನ್ನತನ ಸರಿ ಸಮಾನನು ನಾನು ಆಗ್ತೇನೆ, ನನ್ನ ಸಿಂಹಾಸನವನ್ನು ಅವರ ಮೇಲೆ ಏರಿಸ್ತೇನೆ ಅಂತ ಅವನು ಹೇಳ್ತಾನೆ ಪ್ರಿಯರೇ. ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದಾನೆ. ಅದನ್ನು ಕಂಡಂತಹ ದೇವರು ಸಹ ಅವರ ದೂತನನ್ನು ಕಳಿಸಿ, ಅದನ್ನು ಕಂಡಂಥ ದೇವರು ದೂತನನ್ನು ಕಳಿಸಿ ಸ್ವರ್ಗ ಸಾಮ್ರಾಜ್ಯದಿಂದ ಈ ದುರಾತ್ಮನನ್ನು, ಸೈತಾನನನ್ನು ಹೊರದಬ್ಬಿದರು. ಅವನಲ್ಲಿ ಈ ಕೆಟ್ಟ ಆಲೋಚನೆ ಬರೋವರೆಗೆ ಅವನು ದೇವದೂತನಾಗಿದ್ದ ಪ್ರಿಯರೇ. ದೇವದೂತನಾಗಿದ್ದ, ಆತ್ಮದಿಂದ ಸೃಷ್ಟಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು, ಮಾನವರನ್ನು ಮಣ್ಣಿನಿಂದ ಸೃಷ್ಟಿಸಿದರು. ಮಣ್ಣಿನಿಂದ ಸೃಷ್ಟಿಸಿದರು ಪ್ರಿಯರೇ. ಮಣ್ಣಿನಿಂದ ಸೃಷ್ಟಿಸಿದಂತಹ ವ್ಯಕ್ತಿಗೂ ಆತ್ಮದಿಂದ ಸೃಷ್ಟಿಸಲ್ಪಟ್ಟಂಥ ಆತ್ಮ ಸ್ವರೂಪಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಕ್ತಿಯಲ್ಲೂ ಬುದ್ಧಿಯಲ್ಲೂ ಆದಿಯಿಂದಲೇ ಈ ಆತ್ಮ ಇದೆ, ಸೈತಾನನು ಇದ್ದಾನೆ. ನಾವು ಈಗ ಮಾತ್ರ ಬಂದಿರುವಂತಹ ವ್ಯಕ್ತಿಗಳು. ನಾವು ಜ್ಞಾನದಲ್ಲೂ ಅರಿವಿನಲ್ಲೂ ಶಕ್ತಿಯಲ್ಲೂ ಅವನಿಗಿಂತಲೂ ಅತಿ ಬಲಹೀನವಾಗಿದ್ದೇವೆ ಪ್ರಿಯರೇ. ಆದರೆ ನಮಗಿರುವಂತಹ ಸೌಭಾಗ್ಯ ಏನಾಗಿದೆ? ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದೊಳಗೆ ದೇವರು ಹೇಳುತ್ತಿದ್ದಾರೆ, ಮಾನವನನ್ನು ಮಣ್ಣಿನಿಂದ ಸೃಷ್ಟಿಸಿದ ದೇವರು ಅವನಿಗೆ ತಮ್ಮ ಉಸಿರನ್ನು ಕೊಟ್ಟು ಜೀವವನ್ನು ಇತ್ತರು ಅಂತ.
ಆದಿಕಾಂಡ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ಕೇಳುತ್ತೇವೆ ಪ್ರಿಯರೇ, ದೇವರು ಸಕಲ ಸೃಷ್ಟಿಗಳನ್ನು ತಮ್ಮ ನುಡಿಯಿಂದ, ಸಕಲ ಜೀವರಾಶಿಗಳನ್ನು ತಮ್ಮ ನುಡಿಯಿಂದ, ಆ ನುಡಿಯ ಶಕ್ತಿಯಿಂದ ಸೃಷ್ಟಿಸಿದರು. ಆದರೆ ಮಾನವನನ್ನು ತನ್ನ ಉಸಿರನ್ನು ಕೊಟ್ಟು ದೇವರು ಸೃಷ್ಟಿಸಿದರು. ಆ ಉಸಿರೇ ಆತ್ಮರಾಗಿದ್ದಾರೆ ಪ್ರಿಯರೇ. ಇಂದು ನಾವು ದೀಕ್ಷಾ ಸ್ನಾನದ ಮುಖಾಂತರ ಅದೇ ಆತ್ಮರನ್ನು ಪಡೆದುಕೊಂಡಿದ್ದೇವೆ ಪ್ರಿಯರೇ. ನಾವು ಕೀರ್ತನೆಗಾರ ದಾವಿದ 51ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಅವನು ಪಾಪ ಮಾಡಿ ಪಶ್ಚಾತ್ತಾಪದ ಮನಸ್ಸಿನಿಂದ ನಿಮ್ಮ ಆತ್ಮವನ್ನು ನನ್ನಿಂದ ತೆಗೆದು ಬಿಡಬೇಡಿ. ಈ ಆತ್ಮ ಆ ದೇವರು ಕೊಟ್ಟಂಥ ಉಸಿರಾಗಿತ್ತು ಪ್ರಿಯರೇ. ಕುರಿಗಾಯುತ್ತಿದ್ದಂತಹ ದಾವಿದನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದಂತಹ ಆ ದೇವರ ಆತ್ಮವಾಗಿತ್ತು. ಈಗ ಆ ಆತ್ಮ ಅವನನ್ನು ಬಿಟ್ಟು ಹೋದರೆ ಅವನು ಮತ್ತೆ ಹಳೆಯ ಪರಿಸ್ಥಿತಿಗೆ ಇಳಿದು ಬಿಡ್ತಾನೆ ಪ್ರಿಯರೇ. ಅವನು ಕಂಡಂಥ ಎಲ್ಲ ವೈಭವಗಳು ಅವನ ಜೀವನದಲ್ಲಿ ಬಂದದ್ದು ಆ ದೇವರ ಆತ್ಮರ ಮುಖಾಂತರ. ಅವನು ತಪ್ಪು ಮಾಡಿದಾಗ ಪಾಪ ಮಾಡಿದಾಗ ಪ್ರಿಯರೇ, ಆ ಆತ್ಮವನ್ನು ಕಳೆದುಕೊಂಡು ಬಿಡುತ್ತೇನೆ ಎನ್ನುವ ಭಯದಿಂದ, ಪಶ್ಚಾತ್ತಾಪದಿಂದ ದೇವರ ಹತ್ರ ಕರುಣೆಗಾಗಿ ಪ್ರಾರ್ಥಿಸ್ತಿದ್ದಾನೆ. ನೀವು ಕೊಟ್ಟಂತಹ ಆತ್ಮರನ್ನು ನನ್ನಿಂದ ತೆಗೆದು ಬಿಡಬೇಡಿ. ಇಂದು ನಾವು ದೀಕ್ಷಾ ಸ್ನಾನದ ಮುಖಾಂತರ, ಯೇಸುವಿನಲ್ಲಿ ವಿಶ್ವಾಸ ಇಡುವ ಮುಖಾಂತರ ಅದೇ ದೇವರ ಆತ್ಮರನ್ನು ನಾವು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಕೇವಲ ಮಾನವರಾಗಿರುವಂಥ ನಾವು ಮರಳಿ ದೈವತ್ವವನ್ನು ಪಡೆದುಕೊಂಡಿದ್ದೇವೆ. ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂತಹ ನಾವುಗಳು ಆಗಿದ್ರೂ ಸಹ ನಮ್ಮೊಳಗಿರುವಂಥವರು ದೇವರಾಗಿದ್ದಾರೆ ಪ್ರಿಯರೇ. ಇದರ ಅರಿವನ್ನು ಯೋಹನನಿಗೆ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಯೋಹನನು ಬರೆದ 1ನೇ ಪತ್ರ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಿಮ್ಮಲ್ಲಿರುವಂತಹ ದೇವರ ಆತ್ಮವು ಈ ಲೋಕದಲ್ಲಿರುವಂತಹ ದುರಾತ್ಮಕ್ಕಿಂತಲೂ ಶಕ್ತಿಯುತವಾದದು. ಇದರ ಅರ್ಥ ಏನು ಪ್ರಿಯರೇ? ಒಂದು ಉದಾಹರಣೆ ಹೇಳಬೇಕಾದರೆ, ಸಮುದ್ರವನ್ನು ನೀವು ನೋಡಿ, ಎಷ್ಟು ದೊಡ್ಡ ಸಮುದ್ರ, ಅದರಲ್ಲಿ ಒಂದು ಹಡಗು ಎಷ್ಟು ಚಿಕ್ಕದಾಗಿದೆ. ಆ ಸಮುದ್ರದ ಮೇಲೆ ನೀರಿನ ಒಂದು ಗುಳ್ಳೆಯಂತೆ ಆ ಹಡಗು ಕಾಣುತ್ತೆ. ಆದರೆ ನಾವಿಕನು ಎಲ್ಲಿಗೆ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು ಅಂತ ನಿರ್ಣಯಿಸ್ತಾನೋ ಅಲ್ಲಿಗೆ ಆ ಹಡಗು ಪ್ರಯಾಣಗೊಳ್ಳುತ್ತೆ ಪ್ರಿಯರೇ. ಆ ಹಡಗು ಅಲ್ಲಿಗೆ ತಲುಪುತ್ತೆ. ಎಷ್ಟೇ ಅಲೆಗಳು ಹೊಡಿಲಿ, ಎಷ್ಟೇ ಗಾಳಿ ಬೀಸಲಿ, ನಾವಿಕನು ಆ ಹಡಗನ್ನು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಆಸೆ ಪಡ್ತಾನೋ ಆ ಹಡಗು ಅಲ್ಲಿಗೆ ಮುಂದುವರಿಯುತ್ತೆ. ಇದೇ ರೀತಿಯಲ್ಲಿ ಈ ಶರೀರವೆನ್ನುವಂತಹ ಹಡಗು, ಈ ಲೋಕ ಎನ್ನುವಂತಹ ಈ ಸಮುದ್ರ, ಈ ಶರೀರ ಎನ್ನುವಂಥ ಈ ಹಡಗಿನಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಡುವ ಮುಖಾಂತರ ನಾವು ದೇವರ ಆತ್ಮರಾಗಿರುವಂತಹ ನಾವಿಕನನ್ನು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಈ ಶರೀರ ದೇವರ ಗರ್ಭಗುಡಿಯಾಗಿದೆ. ದೇವರು ನಮ್ಮ ಈ ಶರೀರದಲ್ಲಿ ವಾಸವಾಗಿದ್ದಾರೆ. ಆ ದೇವರೇ ಪವಿತ್ರಾತ್ಮರಾಗಿದ್ದಾರೆ. ಈ ಪವಿತ್ರಾತ್ಮರು ಈ ಶರೀರವಾಗಿರುವಂಥ ಹಡಗನ್ನು ಈ ಸಮುದ್ರದಲ್ಲಿ ನಡೆಸುತ್ತೆ ಪ್ರಿಯರೇ. ಅದಕ್ಕೆ ಎಲ್ಲಿ ತಲುಪಬೇಕೋ ಅಲ್ಲಿಗೆ ನಮ್ಮನ್ನು ಮುನ್ನಡೆಸುವಂಥವರು ಪವಿತ್ರಾತ್ಮರಾಗಿದ್ದಾರೆ. ಹೀಗಿರಲಾಗಿ ಈ ಆತ್ಮರು ಹೇಳುವಂಥ ಪ್ರೇರಣೆಯಲ್ಲಿ ನಮ್ಮ ಶರೀರ ವರ್ತಿಸಬೇಕು. ನಮಗೆ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಬೇಕು, ಅಥವಾ ಒಂದು ಸೊಳ್ಳೆ ಕಡಿತಿದೆ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಸೊಳ್ಳೆ ಕಡಿತಿದೆ ಅಂತ ನಮಗೆ ಸಿಗ್ನಲ್ ನಮ್ಮ ಮೆದುಳಿಗೆ ಬರುತ್ತೆ. ಮೆದುಳಿಗೆ ಬಂದಿದ್ದ ಕೂಡಲೇ ಆ ಸೊಳ್ಳೆ ಕಚ್ಚಿಗೆ, ಆ ನೋವಿಗೆ ನಮ್ಮ ಕೈ ಪ್ರತಿಕ್ರಿಯಿಸ್ತದೆ, ನಮ್ಮ ಶರೀರ ಪ್ರತಿಕ್ರಿಯಿಸ್ತದೆ ಪ್ರಿಯರೇ. ಇದು ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಶರೀರವು, ಅವಯವಗಳು ಪ್ರತಿಕ್ರಿಯಿಸುತ್ತೆ. ಇದೇ ರೀತಿಯಲ್ಲಿ ಈ ಸತ್ಯಗಳನ್ನು ನಾವು ಅರಿತುಕೊಳ್ಳುವಾಗ ನಮ್ಮಲ್ಲಿರುವಂತಹ ದೇವರಾತ್ಮರು ನಮ್ಮನ್ನು ನಾವಿಕನಾಗಿದ್ದು ನಮ್ಮನ್ನು ಮುನ್ನಡೆಸುತ್ತಾರೆ. ಅವರ ಸ್ವರವನ್ನು ಕೇಳಿ ಅವರಲ್ಲಿ ಆಶ್ರಯಿಸಿ ನಾವು ಜೀವಿಸುವಾಗ ಮಾತ್ರ ಈ ದುರಾತ್ಮನನ್ನು ನಮ್ಮಿಂದ ಸೋಲಿಸಲು ಸಾಧ್ಯ. ಈ ಸತ್ಯವನ್ನು ನೀವು ಮನಗಾಣಬೇಕು.
ಇದಕ್ಕಾಗಿ ದೇವರ ಕೃಪೆಗಾಗಿ ನೀವು ಪ್ರಾರ್ಥಿಸಬೇಕು ಪ್ರಿಯರೇ. ಈ ಲೋಕದಲ್ಲಿ ದುರಾತ್ಮ ಹರಡಿಕೊಳ್ಳಲು ಕಾರಣವೇನು ಅಂತ ನಾವು ತಿಳಿದುಕೊಳ್ಳಬೇಕು. ಆದಿಯಲ್ಲಿ ದೇವರು ಆದಾಮ ಅವ್ವಳನ್ನು ಸೃಷ್ಟಿ ಮಾಡಿ ತನ್ನ ಸ್ವಂತ ಸ್ವರೂಪದಲ್ಲೂ ಛಾಯೆಯಲ್ಲೂ ಸೃಷ್ಟಿ ಮಾಡಿ ಸಕಲ ಸೃಷ್ಟಿಯ ಮೇಲೆ ದೊರೆತನ ಮಾಡಲು ದೇವರು ಅವರಿಗೆ ಅಧಿಕಾರವನ್ನು ಆಶೀರ್ವಾದವನ್ನು ಕೊಟ್ಟರು ಪ್ರಿಯರೇ. ಆದರೆ ಈ ಆಶೀರ್ವಾದವನ್ನು ಅಧಿಕಾರವನ್ನು ಸೇತಾನನ ಕೌಶಲ್ಯದಿಂದ ಅವರು ಮಾರು ಹೋಗಿ ಅದರಲ್ಲಿ ಬಿದ್ದು ಅವೆಲ್ಲವನ್ನು ಕಳೆದುಕೊಂಡು ಬಿಟ್ಟರು ಪ್ರಿಯರೇ. ಇಂದು ನಾವು ನಮ್ಮ ಜೀವನದಲ್ಲಿ ಕೂಡ ಸೈತಾನನ ಕುತಂತ್ರಗಳಿಗೆ ಒಳಗಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಯೋಹನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಅಂತ ತಿಳಿಯಪಡಿಸ್ತಿದ್ದಾರೆ. ಯೇಸು ಸ್ವಾಮಿ ಖುದ್ದಾಗಿ ಈ ಮಾತನ್ನು ಹೇಳುತ್ತಿದ್ದಾರೆ. ಕಳ್ಳತನಕ್ಕಾಗಿ ನಮ್ಮ ಜೀವನದಲ್ಲಿರುವಂಥ ಸಂತೋಷವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸಮಾಧಾನವನ್ನು ಈ ಕಳ್ಳತನ ಮಾಡ್ತಿದ್ದಾನೆ ಪ್ರಿಯರೇ. ಹೇಗೆ ಆದಾಮ ಅವ್ವಳಿಂದ ದೇವರು ಕೊಟ್ಟಂಥ ಸಕಲ ಆಶೀರ್ವಾದವನ್ನು ಕಳ್ಳತನ ಮಾಡಿದರು, ಅದೇ ರೀತಿಯಲ್ಲಿ ನಮ್ಮನ್ನು ವಂಚಿಸುತ್ತಾ ಅವನು ಕಳ್ಳತನ ಮಾಡ್ತಿದ್ದಾನೆ ಪ್ರಿಯರೇ. ಹಾಗೂ ನಮ್ಮನ್ನು ಒಬ್ಬಂಟಿಗನಾಗಿ ಮಾಡ್ತಾನೆ ಪ್ರಿಯರೇ. ಕೊನೆಗೆ ನಮಗೆ ಯಾವ ಸಂಬಂಧಗಳಿಲ್ಲದೆ ಒಬ್ಬಂಟಿಗನಾಗಿ ನಿಲ್ಲುವಂತಹ ಪರಿಸ್ಥಿತಿಗೆ ತಂದು ಕೊಡ್ತಾನೆ. ಕೊನೆಗೆ ನಮ್ಮನ್ನು ನಾಶ ಮಾಡ್ತಾನೆ. ನಮಗೆ ಸಾಯುವಂಥ ಮನಸ್ಸು ಬರುತ್ತೆ. ನಾನು ಸತ್ತು ಹೋಗಬೇಕು ಅನ್ನುವಂಥ ಮನಸ್ಸು ಬರುತ್ತೆ. ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲ, ನಾನು ಬದುಕಿದರೆ ಏನು, ಬಿಟ್ಟರೆ ಏನು, ನಾನು ಜೀವನದಲ್ಲಿ ಒಂದು ಅರ್ಥ ಇಲ್ಲ ಅಂತ ಕುಗ್ಗಿದ ಮನಸ್ಸುಳ್ಳವರನ್ನಾಗಿ ನಮ್ಮನ್ನು ಮಾಡಿಸಿ ಕೊನೆಗೆ ಸೂಯಿಸೈಡ್ ಮಾಡುವಂತೆ, ಸತ್ತು ಹೋಗುವಂತೆ ಅವನು ಪ್ರೇರೇಪಿಸುತ್ತಾನೆ ಪ್ರಿಯರೇ. ಪಾಪದಲ್ಲಿ ಜೀವಿಸಿ ನಾವು ಸಾಯುವಾಗ ಪ್ರಿಯರೇ ನಾವು ನರಕಕ್ಕೆ ಹೋಗ್ತೇವೆ ಪ್ರಿಯರೇ. ನಮ್ಮ ಆತ್ಮದ ನಾಶವೇ ಅವನು ನಾಶ ಮಾಡುವಂಥದ್ದು. ಆತ್ಮವನ್ನು ನಶಿಸಿ ಹೋಗುವಂತೆ ಮಾಡಲು ಅವನು ಪ್ರಯತ್ನಿಸುತ್ತಿದ್ದಾನೆ ಪ್ರಿಯರೇ. ಈ ಸತ್ಯಗಳನ್ನು ನಾವು ಮನಗಾಣಬೇಕು. ನಮ್ಮ ಜೀವನದಲ್ಲಿ ಏನಾದರೂ ನಾವು ಕಳ್ಕೊಂಡಿವಂತ ಗೊತ್ತಾಗೋದೇ ನಮ್ಮ ವಸ್ತುಗಳು ಕಳ್ಕೊಳ್ಳುವಾಗ ಮಾತ್ರ ಅದು ಕಳ್ಕೊಂಡಿವಂತ ನಾವು ಅನ್ಕೊತೀವಿ. ನಮ್ಮ ಶರೀರದಲ್ಲಿ ಆರೋಗ್ಯ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಹಾಗೂ ನಮ್ಮ ಸಂಬಂಧಗಳಲ್ಲಿ ಬಿರುಕು ಆದಾಗ ನಾವು ಏನೋ ಕಳ್ಕೊಂಡಿದ್ದೀವಿ ಅಂತ ನಾವು ಅರಿವಿಗೆ ಬರುತ್ತಿಲ್ಲ ಪ್ರಿಯರೇ. ಹಾಗೂ ಈ ಸೈತಾನನ ಬಗ್ಗೆ ಯೇಸು ಯೋಹಾನನ ಮುಖಾಂತರ ಹೇಳ್ತಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ, ಆದಿಯಿಂದಲೂ ಅವನು ಸುಳ್ಳುಗಾರ, ಸುಳ್ಳು ಮಾತನಾಡುವವರ ತಂದೆ ಅವನಾಗಿದ್ದಾನೆ. ಅವನಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವನು ಸುಳ್ಳುಗಳನ್ನು ಹೇಳ್ತಾನೆ ಅಂತ ದೇವರು ಸೈತಾನನ ಬಗ್ಗೆ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಸೈತಾನನು ಯಾವ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳ್ತಾನೆ ಪ್ರಿಯರೇ? ದೇವರು ನಿನ್ನನ್ನು ಪ್ರೀತಿಸೋದಿಲ್ಲ, ನಿನ್ನಿಂದ ಈ ಕಾರ್ಯಗಳು ಆಗೋದಿಲ್ಲ, ನೀನು ಪಾಪಿ, ಈ ಪಾಪದಿಂದ ನಿನ್ನ ಜೀವನದಲ್ಲಿ ಎಂದಿಗೂ ನಿನಗೆ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಮ್ಮ ಬಗ್ಗೆ ಅವನು ಸುಳ್ಳು ಹೇಳ್ತಾನೆ ಪ್ರಿಯರೇ. ದೇವರ ವಾಕ್ಯದ ಅರಿವು ನಮಗೆ ಇಲ್ಲದೆ ಹೋದರೆ ಆ ಸುಳ್ಳುಗಳನ್ನು ನಾವು ನಂಬುತ್ತೇವೆ. ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಭರವಸೆ ಇಲ್ಲದೆ ಹೋದರೆ ಅವನ ಕೌಶಲ್ಯಕ್ಕೆ ನಾವು ಬಿದ್ದು ಹೋಗ್ತೇವೆ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮ ಅವ್ವಳು ಬಿದ್ದಂತಹ ಪರಿಸ್ಥಿತಿಯನ್ನು ದೇವರು ನಮಗೆ ತಿಳಿಯಪಡಿಸ್ತಿದ್ದಾರೆ. ಅವ್ವಳ ಹತ್ರ ಆ ಸೈತಾನನು ಬಂದು ಹೇಳ್ತಿದ್ದಾನೆ, ದೇವರು ನಿಮ್ಮ ಹತ್ರ ಈ ಯಾವ ಮರಗಳಿಂದಲೂ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿದಾರಾ ಅಂತ ಕೇಳ್ತಿದ್ದಾನೆ. ಅವಾಗ ಅವ್ವಳು ಸೈತಾನನ ಹತ್ರ ಮರುತ್ತರವನ್ನು ನೀಡುತ್ತಿದ್ದಾಳೆ, ಇಲ್ಲ, ಇವೆಲ್ಲ ಮರದಿಂದ ಅಲ್ಲ, ಈ ಮಧ್ಯದಲ್ಲಿರುವಂಥ ಈ ಮರದಿಂದ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ತಿಂದರೆ ನಾವು ಸಾಯ್ತೀವಿ ಅಂತ ದೇವರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ ಅವನು ಹೇಗೆ ಅವನ ಬಲೆಯಲ್ಲಿ ಅವಳನ್ನು ಬೀಳಿಸ್ತಿದ್ದಾರೆ, ಮಾತುಕತೆಯಲ್ಲಿ ಒಳಪಡಿಸ್ತಿದ್ದಾರೆ. ಇವಾಗ ಅವನು ಹೇಳ್ತಿದ್ದಾನೆ, ಅದು ಸುಳ್ಳು, ನೀವು ಸಾಯುವುದಿಲ್ಲ, ಇದನ್ನು ತಿಂದರೆ ನೀವು ದೇವರಂತೆ ಆಗ್ತೀರಾ. ತನ್ನ ಸ್ವಂತ ಸ್ವರೂಪದಲ್ಲೂ ಛಾಯೆಯಲ್ಲೂ ತನ್ನ ಆತ್ಮದಲ್ಲಿ ಸೃಷ್ಟಿಸಿದಂಥ ವ್ಯಕ್ತಿಗಳು ಆದಾಮವ್ವ ಆಗಲೇ
ದೇವರಂತೆ ಇದ್ದರು ಪ್ರಿಯರೇ, ಆಗಲೇ ದೇವರಂತೆ ಇದ್ದರು ಪ್ರಿಯರೇ. ಆದರೆ ಇವನು ಹೇಳ್ತಾನೆ, ಇದು ತಿಂದರೆ ನೀನು ದೇವರಂತೆ ಆಗ್ತೀಯಾ. ಇದನ್ನು ಕೇಳಿ ಆಕರ್ಷಿತಳಾಗಿ ದೇವರು ಮಾಡಬಾರ್ದಂತ ಹೇಳಿದಂಥ ಕಾರ್ಯವನ್ನು ಮಾಡಿದರು ಪ್ರಿಯರೇ. ದೇವರಲ್ಲಿ ನನ್ನ ಆತ್ಮೀಯರೇ, ಸಮುದ್ರವು ಅಷ್ಟು ವೈಭವಕಾರಿಯೂ ಶಕ್ತಿಯೂ ಇರುವಂಥದ್ದಾಗಿದ್ರೂ ಸಹ ಆ ಹಡಗಿನಲ್ಲಿ ನೀರು ಇರಬೇಕಾದರೆ ಅದರಲ್ಲಿ ನ್ಯೂನ್ಯತೆ ಇರಬೇಕು ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸೇತಾನನು ನಮ್ಮಲ್ಲಿ ಪ್ರವೇಶಿಸಬೇಕಾದರೆ ನಮ್ಮಲ್ಲಿ ನ್ಯೂನ್ಯತೆ ಇರಬೇಕು ಪ್ರಿಯರೇ. ನಾವು ಅವನಿಗೆ ತೆರೆದು ಕೊಡದೆ ಹೊರತು ಅವನು ನಮ್ಮ ಜೀವನದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಪ್ರಿಯರೇ. ಅವನು ಪ್ರಲೋಭನೆ ಮಾಡ್ದ, ಆದರೆ ಅವಳ ಕೈಯಲ್ಲಿತ್ತು ಅದನ್ನು ತಿನ್ನಬೇಕಾ ಬೇಡ ಅನ್ನೋದು, ದೇವರ ಮಾತನ್ನು ನಂಬಬೇಕಾ ಇವನ ಮಾತು ನಂಬಬೇಕಾ ಅನ್ನೋದು ಅವಳ ಕೈಯಲ್ಲಿತ್ತು ಪ್ರಿಯರೇ. ಇದೇ ರೀತಿಯಲ್ಲಿ ಪಾಪ ಮಾಡಬೇಕಾ ಅಥವಾ ದೇವರ ಜೊತೆಗೆ ಜೀವಿಸಬೇಕಾ ಎನ್ನುವುದು ನಮ್ಮ ಕೈಯಲ್ಲಿದೆ. ನಾವು ಅನುಮತಿಸದೆ ಸೇತಾನನು ನಮ್ಮ ಜೀವನದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗೆ ಪ್ರವೇಶಿಸಿದರೆ ಅವನು ಕಳ್ಳತನ ಮಾಡ್ತಾನೆ, ಅವನು ಕೊಲೆ ಮಾಡ್ತಾನೆ, ಅವನು ನಾಶ ಮಾಡ್ತಾನೆ. ಇದು ಬಿಟ್ಟರೆ ಬೇರೆ ಏನು ಅವನಿಂದ ನಾವು ಬಯಸಬಾರದು. ಬಯಸಿದರೆ ನಾವು ಮುಟ್ಟಾಳರು. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇವನು ಸೇತಾನನು ನಮ್ಮ ಜೀವನದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಹೋರಾಟವನ್ನು ತೆಗೆದುಕೊಳ್ಳುತ್ತಾನೆ, ಹೋರಾಡುತ್ತಾನೆ, ನಮ್ಮನ್ನು ಪ್ರಲೋಭನೆಗೆ ಶೋಧನೆಗಳಿಗೆ ಒಳಪಡಿಸ್ತಾನೆ ಎನ್ನುವಂಥ ಕಡೆಗೆ ನಾವು ಗಮನ ಹರಿಸುವ. ಮೊದಲನೇದಾಗಿ ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 10ನೇ ಅಧ್ಯಾಯ ವಾಕ್ಯಗಳು 3ರಿಂದ 5ರವರೆಗೆ ನಾವು ಓದುವಾಗ ಪ್ರಿಯರೇ, ನಮ್ಮ ಆಲೋಚನೆಗಳ ಮುಖಾಂತರ, ನಮ್ಮ ಬುದ್ಧಿಯ ಮುಖಾಂತರ ಅವನು ಆಟ ಆಡ್ತಾನೆ ಪ್ರಿಯರೇ. ನಾವು ಅದನ್ನು ಓದುವಾಗ ನಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪೌಲನು ಆತ್ಮಭರಿತವಾಗಿ ಇದನ್ನು ತಿಳಿಸ್ತಿದ್ದಾನೆ. ನಾವು ಪ್ರಪಂಚದಲ್ಲಿ ಬಾಳುತ್ತಿದ್ದರೂ ನಮ್ಮ ಹೋರಾಟ ಪ್ರಾಪಂಚಿಕ ಉದ್ದೇಶದಿಂದ ಕೂಡಿದ್ದಲ್ಲ. ನಾವು ಬಳಸುವ ಆಯುಧವು ಮಾನವ ನಿರ್ಮಿತವಾದುದಲ್ಲ, ದೇವರ ಶಕ್ತಿಯಿಂದ ಕೂಡಿದವು. ಕೋಟೆ ಕೊತ್ತಲುಗಳನ್ನು ಕೆಡವಬಲ್ಲವು. ಅವುಗಳಿಂದ ನಾವು ಎಲ್ಲ ಕುತರ್ಕಗಳನ್ನು ನಿರ್ಮೂಲ ಮಾಡಬಲ್ಲೆವು. ದೈವಜ್ಞಾನಕ್ಕೆ ವಿರುದ್ಧ ತಲೆ ಎತ್ತುವ ದುರ್ಗಗಳನ್ನು ಧ್ವಂಸ ಮಾಡಬಲ್ಲೆವು. ಮಾನವನ ಪ್ರತಿಯೊಂದು ಆಲೋಚನೆಯನ್ನು ಬಂಧಿಸಬಲ್ಲೆವು. ದೇವರಲ್ಲಿ ನನ್ನ ಆತ್ಮೀಯರೇ, ಸೈತಾನನು ಇತರ ಮುಖಾಂತರ ನಮ್ಮನ್ನು ಶೋಧಿಸಲು, ಪ್ರಲೋಭನೆಗೆ ಒಳಪಡಿಸಲು ಪ್ರಯತ್ನಿಸುತ್ತಾನೆ. ಇತರರ ಆಲೋಚನೆಗಳಲ್ಲಿ ಅವನು ತನ್ನ ಬೀಜಗಳನ್ನು ಬಿತ್ತುತ್ತಾನೆ ಪ್ರಿಯರೇ. ತನ್ನ ಪಾಪದ ಆಲೋಚನೆಗಳನ್ನು ಅವನ ಜನರಲ್ಲಿ ಹಾಕಿಕೊಡುತ್ತಾನೆ. ಆ ಆಲೋಚನೆಗಳಿಗೆ ತಕ್ಕಂತೆ ಜನರು ವರ್ತಿಸ್ತಾರೆ. ಆ ಆಲೋಚನೆಗಳನ್ನು, ಆ ಜನರ ಆಲೋಚನೆಗಳನ್ನು ನಾವು ದೈವಶಕ್ತಿಯಿಂದ ಕೂಡಿದ ಆಯುಧಗಳ ಮುಖಾಂತರ ಬಂಧಿಸಬಲ್ಲೆವು ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಹೇಗೆ ಬಂಧಿಸಲು ಸಾಧ್ಯ? ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನ್ನನ್ನು ಹಿಂಸಿಸುವವರಿಗಾಗಿ ನೀನು ಪ್ರಾರ್ಥಿಸು. ಇದನ್ನು ನೀನು ಮಾಡುವಾಗ ಶತ್ರುವಿಗೆ ಯಾವ ರೀತಿಯಲ್ಲಿ ನಿನ್ನ ಜೊತೆಗೆ ನಡೆದುಕೊಳ್ಳಬೇಕು ಅಂತ ಅರಿವು ಇಲ್ಲದಂತೆ ಅವನು ತತ್ತರಿಸಿ ಹೋಗುತ್ತಾನೆ, ಗಲಿಬಿಳಿಗೆ ಒಳಗಾಗ್ತಾನೆ. ನಿನ್ನನ್ನು ಹೇಗೆ ನಿನ್ನ ಜೀವನದಲ್ಲಿ ಕಾರ್ಯ ಮಾಡೋದು ಅಂತ ಗೊತ್ತಿಲ್ಲದೆ ಹೋಗುತ್ತೆ ಪ್ರಿಯರೇ. 2ನೇ ವಿಷಯ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರ ಸಂರಕ್ಷಣೆ, ದೇವರ ಪರಿಪಾಲನೆ ನಮ್ಮ ಜೀವನದಲ್ಲಿ ಇರುತ್ತೆ ಪ್ರಿಯರೇ. ದೇವಿ ಜ್ಞಾನದಿಂದ ನಾವು ಹೋರಾಡಬೇಕು. ದೇವರ ವಾಕ್ಯ ನಮ್ಮಲ್ಲಿದ್ದು ಆ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ದೇವರ ಬೆಳಕಿನಲ್ಲಿ ನಡೀತಿದ್ದೇವೆ. ಬೆಳಕು ಬಂದಾಗ ಕತ್ತಲು ಸೆರೆಯಬೇಕು ಪ್ರಿಯರೇ. ದುರಾತ್ಮ ಬಿಟ್ಟು ಹೋಗಬೇಕು. ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರಾತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆ, ಬಿಡುಗಡೆ ಇದೆ ಪ್ರಿಯರೇ. ದುರಾತ್ಮನಿಗೆ ಅಲ್ಲಿ ನಿಲ್ಲೋಕೆ ಆಗೋದಿಲ್ಲ. ದುರಾತ್ಮನಿಂದ ಬಂದಂಥ ಬಂಧನಗಳಿಗೆ, ಕಷ್ಟ ಸಂಕಷ್ಟಗಳಿಗೂ ಅಲ್ಲಿ ಉಳಿಯೋದಿಲ್ಲ.
ದೇವರಾತ್ಮ ಬಂದಿದ್ದ ಕೂಡಲೇ ಅಲ್ಲಿ ಜೀವ, ಸಮೃದ್ಧಿಯಾದ ಜೀವನ ಪ್ರಾರಂಭವಾಗುತ್ತೆ ಪ್ರಿಯರೇ. ಈ ನಂಬಿಕೆ, ವಿಶ್ವಾಸದಿಂದ ದೇವರ ಜೊತೆಯಲ್ಲಿ ನಡೆಯಲು ಪ್ರಯತ್ನಿಸಬೇಕು. ಈ ವಾಕ್ಯದಲ್ಲಿ ನಾವು ಕೇಳಿದಂತೆ ದೈವ ಶಕ್ತಿಯಿಂದ ಕೂಡಿದ ಆಯುಧಗಳಿದ್ದಾವೆ ಎನ್ನುವಂಥ ಅರಿವಿಗೆ ನಾವು ಬರಬೇಕು. ಆ ಆಯುಧಗಳು ಏನಾಗಿದೆ ಅಂತ ನಾವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಅವನು ನಮ್ಮ ಆಲೋಚನೆಗಳ ಮುಖಾಂತರ ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸಲು ಪ್ರಯತ್ನಿಸುತ್ತಾನೆ. ಈ ಆಲೋಚನೆಯನ್ನು ನಾವು ಸೆರೆತಿದ್ದಬೇಕಾದರೆ ದೇವರ ಅರಿವು, ಜ್ಞಾನವೂ ಬೇಕು ಪ್ರಿಯರೇ. ಹಾಗೂ ದೇವರ ವಾಕ್ಯದಿಂದ ನಮ್ಮ ಆಲೋಚನೆಗಳನ್ನು ಸರಿಪಡಿಸಬೇಕು. ಯೇಸು ಸ್ವಾಮಿಯ ಥರ 3 ರೀತಿಯ ಶೋಧನೆಗಳು ಆಯಿತು. ಒಂದು, ಅವರು ಹಸಿದಿದ್ದಾಗ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಿ, ಆಗ ಯೇಸು ಸ್ವಾಮಿ ನೋಡಿ ತನ್ನ ಮನಸ್ಸಿನಲ್ಲಿ ಬಂದಂಥ ಆಲೋಚನೆಗಳನ್ನು ದೇವ ವಾಕ್ಯದಿಂದ ಅದನ್ನು ಸರಿಪಡಿಸ್ತಿದ್ದಾರೆ. ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರಾಡುವಂಥ ನುಡಿಯಿಂದ. ಹಾಗೂ ಜೆರುಸಲೇಮ್ ದೇವಾಲಯದ ಮೇಲೆ ಸೈತಾನನು ಆತ್ಮದಲ್ಲಿ ಕರೆದುಕೊಂಡು ಹೋಗ್ಬಿಟ್ಟು, ಇಲ್ಲಿಂದ ನೀನು ಎಗುರು, ನೀನು ದೇವರ ಮಗ ಅಲ್ವಾ, ದೇವದೂತರು ಬಂದು ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನು ಎತ್ತಿಕೊಳ್ಳುತ್ತಾರೆ ಅಂತ ವಾಕ್ಯದ ಮುಖಾಂತರ ಸೈತಾನನು ಮಾತಾಡ್ತಿದ್ದಾನೆ. ಏನಕ್ಕೆಂದರೆ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಮೊದಲನೆಯ ಶೋಧನೆಗೆ ಜವಾಬು ಕೊಟ್ಟ ಕಾರಣ, ಉತ್ತರ ಕೊಟ್ಟ ಕಾರಣ ವಾಕ್ಯದ ಮುಖಾಂತರನೇ ಮಾತನಾಡಲು ಪ್ರಯತ್ನಿಸ್ತಿದ್ದಾನೆ. ವಾಕ್ಯದ ಅರಿವು ಯೇಸು ಸ್ವಾಮಿಗೆ ಇರುವ ಕಾರಣ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಪ್ರಿಯರೇ, ನಿನ್ನ ಸರ್ವೇಶ್ವರರಾದ ದೇವರನ್ನು ನೀನು ಪರೀಕ್ಷಿಸಬಾರದು. 3ನೇ ಪ್ರಲೋಭನೆ, ಒಂದು ಗುಡ್ಡದ ಮೇಲೆ ತೆಗೆದುಕೊಂಡು ಹೋಗಿ ಎಲ್ಲವನ್ನು ತೋರಿಸಿ, ಇಡೀ ಪ್ರಪಂಚವನ್ನು ತೋರಿಸಿ, ಅದರ ವೈಭವಗಳನ್ನು ತೋರಿಸಿ, ಇವೆಲ್ಲವೂ ನನ್ನ ವಶದಲ್ಲಿದೆ, ನೀನು ನನಗೆ ಅಡ್ಡ ಬಿದ್ದರೆ ನಾನು ಇವುಗಳನ್ನು ನಿನ್ನ ಕೈಗೆ ಕೊಟ್ಟು ಬಿಡುತ್ತೇನೆ ಅಂತ ಹೇಳ್ತಿದ್ದಾನೆ ಪ್ರಿಯರೇ. ಸೈತಾನನೇ, ನೀನು ಇಲ್ಲಿಂದ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಬಿಟ್ಟರೆ ಬೇರೆ ಯಾರನ್ನು ನೀನು ಆರಾಧಿಸಬಾರದು ಅಂತ ದೇವರ ವಾಕ್ಯ ಹೇಳ್ತಿದೆ ಅಂತ ಹೇಳಿದಾಗ ಸೈತಾನನು ಯೇಸುವನ್ನು ಬಿಟ್ಟು ಹೋಗ್ಬಿಟ್ಟ ಪ್ರಿಯರೇ. ಅವನು ಬೀಸಿದ ಬಲೆ ಏನಾಗಿತ್ತು ಪ್ರಿಯರೇ? ಆದಾಮ ಅವ್ವ ಕೊಟ್ಟಂಥ ಅಧಿಕಾರವು ಸೈತಾನನ ಬಲಿಯಲ್ಲಿ ಬಂದಿದೆ. ಇಡೀ ಲೋಕವನ್ನು ಸೈತಾನ ಆಳುತ್ತಿದ್ದಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಬೇಡ ಅಂತಂದರೂ ಕೂಡ ಏನೋ ಒಂದು ತಪ್ಪು ನಮ್ಮ ಜೀವನದಲ್ಲಿ ಬರುತ್ತಿದೆ, ಕಷ್ಟ ಸಂಕಷ್ಟಗಳು ಬರುತ್ತಿದೆ. ಕಾರಣ ಈ ಸೈತಾನನು ಈ ಲೋಕವನ್ನು ಆಳುತ್ತಿದ್ದಾನೆ ಪ್ರಿಯರೇ. ಇದರಿಂದ ನಾವು ಯೇಸುವಿನಲ್ಲಿ ವಿಶ್ವಾಸಿಟ್ಟು ಜೀವಿಸುವ ಮುಖಾಂತರ ಆ ಸೈತಾನನ ವಿರುದ್ಧ ನಾವು ಎದ್ದು ನಿಂತಿದ್ದೇವೆ ಎನ್ನುವಂಥ ಅರಿವು ನಮ್ಮಲ್ಲಿ ಇರುವಾಗ ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವಂಥ ಶೋಧನೆಗಳನ್ನು ಇನ್ನೂ ಧೈರ್ಯದಿಂದ, ನಂಬಿಕೆ, ನಿರೀಕ್ಷೆಯಿಂದ ನಮ್ಮಿಂದ ಹೋರಾಡಲು ಸಾಧ್ಯವಾಗುತ್ತೆ ಪ್ರಿಯರೇ. ಈ ಆಲೋಚನೆಗಳ ಮುಖಾಂತರ ಸೈತಾನನು ನಮ್ಮ ಜೀವನದಲ್ಲಿ ಹೋರಾಡುವಂಥ ಒಂದು ರೀತಿಯ ವಿಧಾನ. 2ನೇದಾಗಿ ಸಂಬಂಧಗಳನ್ನು ಅವನು ಬೇರ್ಪಡಿಸ್ತಾನೆ ಪ್ರಿಯರೇ. ನಾವು ಇದನ್ನು ಎಫೆಸಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 26-27 ವಾಕ್ಯದಲ್ಲಿ ನಾವು ಕೇಳಬಹುದು. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವ ಮುನ್ನ ನಿಮ್ಮ ಕೋಪವು ಸೈತಾನನಿಗೆ ಅವಕಾಶ ಕೊಡಬೇಡಿ. ನೋಡಿ ಪ್ರಿಯರೇ, ಅತಿಯಾಗಿ ಸೈತಾನನು ಉಪಯೋಗಿಸುವಂತಹ ಸ್ಥಳಗಳು ನಮ್ಮ ಕುಟುಂಬಗಳಾಗಿದ್ದಾವೆ. ಗಂಡ ಹೆಂಡತಿಯರ ನಡುವೆ, ಕುಟುಂಬ ಸಂಬಂಧಗಳ ನಡುವೆ ಸೈತಾನನು ಹಗೆತನವನ್ನು, ಬಿರುಕನ್ನು ತರುವಂತೆ ಮಾಡುತ್ತಿದ್ದಾನೆ. ಇದರ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯ ಕೆಟ್ಟು ಹೋಗ್ತಿದೆ. ಮುಂದೆ ಒಂದು ಒಳ್ಳೆಯ ಪೀಳಿಗೆ ಬರೋಕ್ಕೆ ಸಾಧ್ಯವಾಗ್ತಿಲ್ಲ. ಅಸಮಾಧಾನ ನಮ್ಮ ಕುಟುಂಬದಲ್ಲಿ ಇದೆ ಪ್ರಿಯರೇ. ಅನೇಕ ಸಾರಿ ನಾವು ಭಾವಿಸ್ತೇವೆ ಆರ್ಥಿಕವಾಗಿ ಸಮಸ್ಯೆಗಳಿರುವ ಮುಖಾಂತರ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿದೆ ಅಂತ. ಅಲ್ಲ ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿರೋದು ವೈಮನಸ್ಸು ಇರುವ ಕಾರಣ ಪ್ರಿಯರೇ. ಹೆಂಡತಿ ಗಂಡ ಪರಸ್ಪರ ಒಮ್ಮನಸ್ಸಿನಿಂದ ಹೋಗದೇ ಇರುವ ಕಾರಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19-20 ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ಸ್ವರ್ಗೀಯ ರಹಸ್ಯವನ್ನು ನಮ್ಮ ಮುಂದೆ ಇಡುತ್ತಿದ್ದಾರೆ ಪ್ರಿಯರೇ. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರ್ತಾರೋ ಅಲ್ಲಿ ನಾನಿದ್ದೇನೆ, ಅವರ ಮಧ್ಯೆ ನಾನಿದ್ದೇನೆ. ಅಂದರೆ ದೇವರ ನಾಮದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಸೇರುವಾಗ ನಮ್ಮ ಮಧ್ಯೆ ದೇವರಿದ್ದಾರೆ. ಅಲ್ಲಿ 2 ವ್ಯಕ್ತಿಗಳು ಒಮ್ಮನಸ್ಸಿನಿಂದ ಏನು ಕೇಳಿದ್ರೂ ಸಹ
ತಂದೆ ದೇವರಿಂದ ಅವರಿಗೆ ಅದು ಕೈಗೂಡುವುದು ಅಂತ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ ಪ್ರಿಯರೇ. ಒಮ್ಮನಸ್ಸಿನಿಂದ ನಾವು ಏನು ಕೇಳಿದರೆ ಕೂಡ ದೇವರು ಕೊಡೋಕೆ ಸಿದ್ಧರಾಗಿದ್ದಾರೆ ಪ್ರಿಯರೇ. ಈ ಒಮ್ಮನಸ್ಸು ಬರದೇ ಇರೋಕ್ಕೆ ಸೈತಾನ ಪ್ರಯತ್ನ ಮಾಡ್ತಿದ್ದಾನೆ ಪ್ರಿಯರೇ. ಅವನಿಗೆ ನೋಡಿ ಪ್ರಿಯರೇ, ವಾಕ್ಯದ ಬಗ್ಗೆ ಎಷ್ಟು ಅರಿವಿದೆ. ನಮ್ಮ ಜೀವನದಲ್ಲಿ ನಾವು ತಪ್ಪು ದಾರಿಗೆ ಎಳ್ಕೊಂಡು ಹೋಗೋಕ್ಕೆ ಅವನು ವಾಕ್ಯವನ್ನು ಕಲ್ತಿದ್ದಾನೆ ಪ್ರಿಯರೇ. ದೇವರ ಮನಸ್ಸನ್ನು ಅವನು ಅರಿತಿದ್ದಾನೆ. ಆ ಮನಸ್ಸಿಗೆ ವಿರುದ್ಧವಾಗಿ ನಾವು ನಡೆಯುವಂತೆ ಅವನು ನಮ್ಮನ್ನು ಪ್ರತಿದಿನ ಪ್ರಲೋಭನೆಗೆ, ಶೋಧನೆಗೆ ಒಳಪಡಿಸ್ತಿದ್ದಾನೆ ಪ್ರಿಯರೇ. ನಾವು ಆ ದೇವರ ಮನಸ್ಸನ್ನು ಅರಿತುಕೊಂಡು ದೇವರ ಜೊತೆಯಲ್ಲಿ ನಿಂತರೆ ಅವನ ಶೋಧನೆಗಳನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವಾಗ್ತೇ ಪ್ರಿಯರೇ. ದೇವರು ಹೇಳಿದ್ದಾರೆ, ಕೋಪ ಮಾಡಬೇಕಾಗಿ ಬಂದ್ರೂ ಸಹ ಪಾಪ ಮಾಡಬೇಡ್ರಿ. ಪಾಪ ಅಂದರೆ ಏನು? ಸೂರ್ಯ ಮುಳುಗೋ ಮುನ್ನ ನೀನು ಸಂಧಾನ ಮಾಡ್ಕೋಬೇಕು. ಅದು ಒಂದು ದಿನ ನೀನು ಬಿಟ್ಟುಕೊಟ್ರೆ, ನಾಳೆ ಆಗಲಿ ಅಂತ ನೀನು ಬಿಟ್ಟರೆ ಸೈತಾನ ಆ ಸಂಬಂಧದೊಳಗೆ ತಲೆದೂರಲು ಅನುಮತಿ ನೀವು ನೀಡ್ತಿದ್ದೀರಿ ಪ್ರಿಯರೇ. ಸೈತಾನನಿಗೆ ಅವಕಾಶ ಕೊಡಬೇಡಿ ಅಂತ ದೇವರಾತ್ಮ ಪೌಲನ ಮುಖಾಂತರ ನಮಗೆ ತಿಳಿಯಪಡಿಸ್ತಿದೆ. ಇದರ ಬಗ್ಗೆ ನಾವು ಗಮನ ಹರಿಸಿ ಅದಕ್ಕೆ ಬೇಕಾಗಿರುವಂತಹ ಒಂದು ನಿರ್ಧಾರವನ್ನು, ಸರಿಯಾದಂತಹ ನಿರ್ಣಯಗಳನ್ನು ನಮ್ಮ ಜೀವನದಲ್ಲಿ ಹಿಂದೆ ತೆಗೆದುಕೊಳ್ಳಲು ನಾವು ಪ್ರಾರ್ಥಿಸುವ ಪ್ರಿಯರೇ. ಹಾಗೂ ಮೂರನೇ ಹಂತದಲ್ಲಿ ಯಾವ ರೀತಿಯಲ್ಲಿ ಸೈತಾನ ನಮ್ಮ ಜೀವನದಲ್ಲಿ ಹೋರಾಡುತ್ತಾನೆ ಪ್ರಿಯರೇ? ಪ್ರಾರ್ಥನಾ ಜೀವನದಿಂದ ನಮ್ಮನ್ನು ಬೇರ್ಪಡಿಸಿಬಿಡ್ತಾನೆ. ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ಇರೋದಿಂದ ನಮ್ಮನ್ನು ಬೇರ್ಪಡಿಸಿಬಿಡ್ತಾನೆ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ, ಗೆತ್ಸೇಮಿನ ತೋಪಿನಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆಗಾಗಿ ಶಿಷ್ಯರ ಜೊತೆಗೆ ಹೋದಾಗ ಶಿಷ್ಯರು ನಿದ್ರಾವಸ್ಥೆಯಲ್ಲಿದ್ದರು. ಯೇಸು ಸ್ವಾಮಿ ಅವರಿಗೆ ಹೇಳುವಂತಹ ಮಾತುಗಳು, ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಪ್ರಲೋಭನೆಗಳಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ನಾವು ಪ್ರಲೋಭನೆಗಳನ್ನು ಜಯಿಸಬೇಕಾದರೆ ನಾವು ದೇವರಲ್ಲಿ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಇರಬೇಕು ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬ್ಬಳಿಸಬೇಕೆಂದು ಸೈತಾನನು ಕಾಯ್ದಿದ್ದಾನೆ, ಎಚ್ಚರ ವಹಿಸಿರಿ ಅಂತ ಹೇಳ್ತಿದ್ದಾನೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಯುದ್ಧ ಭೂಮಿಯಲ್ಲಿದ್ದೇವೆ ಪ್ರಿಯರೇ. ಯುದ್ಧ ಭೂಮಿಯಲ್ಲಿರುವಾಗ ಎಚ್ಚರ ವಹಿಸಿದ ಜೀವನ ನಮ್ಮದಾಗಿರಬೇಕು. ಎಚ್ಚರಿಕೆಯಿಂದ ಜೀವಿಸಬೇಕು. ಕಳ್ಳನು ಬರುವುದು ಕತ್ತಲಿನಲ್ಲಿ, ನಿಶ್ಶಬ್ದವಾದ ಸಮಯದಲ್ಲಿ ನಾವು ನಿದ್ರಿಸುವಾಗ ಪ್ರಿಯರೇ. ಎಚ್ಚರವಾಗಿ ನಾವಿದ್ದರೆ ಕಳ್ಳನಿಗೆ ನಮ್ಮ ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ, ನಮ್ಮ ಕುಟುಂಬದಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ ಪ್ರಿಯರೇ. ಎಚ್ಚರವಾಗಿ ಇರೋದಂತಂದರೆ ದೇವರ ಅರಿವಿನಿಂದ, ದೇವರು ಹೇಳಿದ ಮಾತಿನ ಪ್ರಕಾರ ಪೂರ್ಣ ಹೃದಯ, ಆತ್ಮ, ಮನಸ್ಸು, ಶಕ್ತಿಯಿಂದ ಜೀವಿಸುವುದೇ ಎಚ್ಚರಿಕೆ ಹೊಂದಿರುವಂತಹ ಜೀವನ ಎನ್ನುವುದ ಸತ್ಯವನ್ನು ಇವಾಗ ದೈವ ಶಕ್ತಿಯಿಂದ ಕೂಡಿದ ಆಯುಧಗಳು ಏನಾಗಿದೆ? ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 10ನೇ ಅಧ್ಯಾಯ 3ರಿಂದ 5ರವರೆಗೆ ನಾವು ಓದಿದಾಗ ಇದು ಕೇಳಿದ್ದೇವೆ. ನಾವು ಪ್ರಪಂಚದಲ್ಲಿ ಬಾಳುತ್ತಿದ್ದರೂ ನಮ್ಮ ಹೋರಾಟ ಪ್ರಾಪಂಚಿಕ ಉದ್ದೇಶದಿಂದ ಕೂಡಿದ್ದಲ್ಲ. ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ, ದೇವರ ಶಕ್ತಿಯಿಂದ ಕೂಡಿದವು. ದೇವ ಶಕ್ತಿಯಿಂದ ಕೂಡಿದಂತಹ ಆಯುಧಗಳಿದೆ ಎನ್ನುವಂಥ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯಗಳು 12ರಿಂದ 17ರವರೆಗೆ ನಾವು ಕಾಣುವಾಗ ಈ ದೈವ ಶಕ್ತಿಯಿಂದ ಕೂಡಿದ ಆಯುಧಗಳು ಏನಾಗಿದೆ ಅಂತ ತಿಳಿಯಪಡಿಸ್ತಾರೆ. ಕೇಳಿ ಪ್ರಿಯರೇ, ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಅಧಿಪತಿಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟ ಗಣಗಳ ವಿರುದ್ಧ ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರಾಗಿರಿ. ಆ ದುರ್ದಿನದಂದು ವೈರಿಗಳನ್ನು ಎದುರಿಸಲು ಆಗ ನೀವು ಶಕ್ತರಾಗಿರುತ್ತೀರಿ. ನೋಡಿ, ದೇವರು ಕೊಡುವಂತಹ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರು, ರೆಡಿಯಾಗಿರಬೇಕು ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಆಗ ಮಾತ್ರ ಆ ದುರ್ದಿನದಂದು, ಆ ಬಲಹೀನವಾದಂಥ ಕ್ಷಣಗಳಲ್ಲಿ ನಾವು ದುಷ್ಟ ಆತ್ಮನನ್ನು ಎದುರಿಸಿ ನಿಲ್ಲಲು ನಮ್ಮಿಂದ ಸಾಧ್ಯವಾಗುತ್ತೆ. ಕಟ್ಟ ಕಡೆಯವರೆಗೆ
ಹಿಮ್ಮೆಟ್ಟದೆ ನಿಲ್ಲುತ್ತೀರಿ. ಹಿಮ್ಮೆಟ್ಟದೆ ನಿಲ್ಲಲೇಬೇಕು. ಹಿಮ್ಮೆಟ್ಟಿದ್ದೇವೆ ಅಂತಂದರೆ ನಾವು ಸತ್ತೀವಿ ಅಂತ ಅರ್ಥ ಪ್ರಿಯರೇ. ನಾವು ಯುದ್ಧ ಭೂಮಿಯಲ್ಲಿರುವಾಗ ಮರಳಿ ಬೆನ್ನು ತೋರಿಸಿದರೆ ಪ್ರಿಯರೇ, ನಾವು ಸತ್ತು ಹೋಗ್ತೇವೆ. ಹಿಮ್ಮೆಟ್ಟಬಾರದು. ಈ ಹೋರಾಟದಲ್ಲಿ ನಾವು ದೇವರ ಕಡೆಗೆ, ಸ್ವರ್ಗವನ್ನು ತಲುಪುವವರೆಗೆ ನಾವು ಮುಂದೆ ಇಟ್ಟಂಥ ಕಾಲನ್ನು ಹಿಂದೆ ತೆಗೆಯಬಾರದು ಪ್ರಿಯರೇ. ಇದನ್ನೇ ಪೌಲನ ಮುಖಾಂತರ ದೇವರ ಆತ್ಮ ನಮಗೆ ತಿಳಿಯಪಡಿಸುವಂಥ ವಿಷಯ. ಹಿಮ್ಮೆಟ್ಟದೆ ನಿಲ್ಲಲೇಬೇಕು. ಈಗ ಆಯುಧಗಳ ಬಗ್ಗೆ, ದೈವ ಶಕ್ತಿಯಿಂದ ಕೂಡಿದ ಆಯುಧಗಳ ಬಗ್ಗೆ ತಿಳಿಯಪಡಿಸ್ತಿದ್ದಾರೆ. ಇದಕ್ಕಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ, ನೀತಿ ಎಂಬ ರಕ್ಷಣಾ ಕವಚವನ್ನು ತೊಟ್ಟುಕೊಳ್ಳಿರಿ, ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಗಳನ್ನು ಮೆಟ್ಟಿಕೊಳ್ಳಿರಿ, ಸತತವು ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಹೀಗೆ ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ನಂದಿಸಲು ಶಕ್ತರಾಗುವಿರಿ. ರಕ್ಷಣೆ ಎಂಬ ಸ್ಥಿರಸ್ತ್ರೈನವನ್ನು ಧರಿಸಿಕೊಳ್ಳಿರಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಿರಲಿ. ನೋಡಿ ಪ್ರಿಯರೇ, ಸತ್ಯವೆಂಬ ನಡುಕಟ್ಟು ನಮ್ಮ ಜೀವನದಲ್ಲಿ ಸಂಬಂಧಗಳಾಗಿರಲಿ, ನಮ್ಮ ಮಾತುಕತೆಗಳಾಗಿರಲಿ, ನಮ್ಮ ಕೆಲಸ ಕಾರ್ಯಗಳಾಗಿರಲಿ ಸತ್ಯದ ಮೇಲೆ ಕಟ್ಟಲ್ಪಡಬೇಕು ಪ್ರಿಯರೇ. ಒಂದು ಚಿಕ್ಕ ಉದಾಹರಣೆ ನಾನು ಹೇಳ್ತೇನೆ. ಏರೋಪ್ಲೇನಲ್ಲಿ ಕೆಲಸ ಮಾಡುವಂತಹ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರಲಿ, ಏರೋನಾಟಿಕಲ್ ಇಂಜಿನಿಯರ್ಸ್ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ಅದರಲ್ಲಿ ಅವ್ರಿಗೆ ಏನಾದರೂ ಅವ್ರ ಕೈಯಿಂದ ತಪ್ಪಾಗಿಬಿಟ್ರೆ ರಿಪೋರ್ಟಲ್ಲಿ ಈ ಸಮಯದಲ್ಲಿ ಇಂಥ ಕೆಲಸ ಮಾಡುವಾಗ ಇಂಥ ತಪ್ಪು ನನ್ನಿಂದ ಆಗಿದೆ ಅಂತ ನಾವು ತಿಳಿಸಿಕೊಡಬೇಕು ಪ್ರಿಯರೇ. ಆಗ ಮಾತ್ರ ಅವರು ನೋಡುವಾಗ ಇಂಥ ಸಮಸ್ಯೆ ಆ ಗಾಡಿಯಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಅದನ್ನು ತಿಳಿಸದೆ ನಾನು ಇಷ್ಟೆಲ್ಲ ಜವಾಬ್ದಾರಿ ತಗೋಬೇಕು, ನನ್ನಿಂದ ಖರ್ಚು ಆಗುತ್ತೆ ಎನ್ನುವಂತಹ ಭಯದಿಂದ ಅಥವಾ ಆಲಸ್ಯದಿಂದ, ಇಲ್ಲ ತನ್ನನ್ನೇ ತಾನು ತಪ್ಪಿಸಿಕೊಳ್ಳಬೇಕು ಅಂತ ಅವನ ಕೈಯಿಂದ ಆದಂತಹ ತಪ್ಪನ್ನು ಮರೆ ಮಾಡಿಬಿಟ್ಟರೆ ಪ್ರಿಯರೇ, ಏರೋಪ್ಲೇನು ಆಕಾಶದಲ್ಲಿ ವಿಮಾನವು ಹಾರುವಾಗ ಏನಾದರೂ ಅನಾಹುತ ಬಂದು ಅದರಲ್ಲಿ ಪ್ರಯಾಣ ಮಾಡುವಂಥ ಎಲ್ಲರ ಜೀವನವು ಹೊರಟು ಹೋಗುತ್ತೆ ಪ್ರಿಯರೇ. ದೊಡ್ಡ ಹಾನಿ ಅದರ ಮುಖಾಂತರ ಆಗುತ್ತೆ. ಸತ್ಯವನ್ನು ನಾವು ಮುಚ್ಚಿಡುವ ಮುಖಾಂತರ ಅನೇಕರ ಜೀವನದಲ್ಲಿ ಸಮಸ್ಯೆಗಳು ಬರುವಂತೆ ಆಗುತ್ತೆ. ಅದು ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆ ಬರುವಂತೆ ಆಗುತ್ತೆ ಪ್ರಿಯರೇ. ನೀವು ನೋಡ್ಬೋದು, ಬ್ಲ್ಯಾಕ್ ಬಾಕ್ಸ್ ಅಂತ ನೀವು ಏರೋಪ್ಲೇನಲ್ಲಿ ನೀವು ಕಾಣ್ತೀರಾ. ಅದರಲ್ಲಿ ಏನೆಲ್ಲ ಆಗಿದೆ ಸಮಸ್ಯೆಗಳು ಅನ್ನುವಂಥದ್ದೆಲ್ಲವೂ ರೆಕಾರ್ಡ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಪ್ರಿಯರೇ, ಸತ್ಯವು ಇವತ್ತಿಲ್ಲ ನಾಳೆ ಹೊರ ಬಂದೇ ಬರುತ್ತೆ. ಅದಕ್ಕೆ ದೇವರು ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಇದು ದೈವ ಶಕ್ತಿಯಿಂದ ಕೂಡಿದ ಆಯುಧವಾಗಿದೆ. ನಿಮ್ಮ ಜೀವನವನ್ನು ಸತ್ಯದ ಮೇಲೆ ರೂಪಿಸಿಕೊಳ್ಳಿರಿ. ನಿಮ್ಮ ಸಂಬಂಧಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಸತ್ಯದ ಮೇಲೆ ರೂಪಿಸಿಕೊಳ್ಳಿರಿ. ಇದೇ ರೀತಿಯಲ್ಲಿ ನೀತಿ ಎನ್ನುವಂತಹ ಕವಚವನ್ನು ಧರಿಸಿಕೊಳ್ಳಿರಿ. ನೀತಿ ಎನ್ನುವುದೆಂದರೆ ನಿಮ್ಮ ಮನಸ್ಸು ನೇರವಾಗಿರಬೇಕು ಪ್ರಿಯರೇ. ನೋಡಿ, ಸೇತಾನನು ಆದಾಮವ್ವಳನ್ನು ತಪ್ಪು ಮಾಡುವುದಕ್ಕಾಗಿ ವಂಚಿಸುವಂತಹ ಮನಸ್ಸಿನಿಂದ ಮಾತನಾಡದ. ನಮ್ಮ ಜೀವನದಲ್ಲೂ ಎಷ್ಟೋ ಸಾರಿ ಇತರರನ್ನು ಮೋಸ ಮಾಡುವಂತಹ ಆಲೋಚನೆಗಳಿಂದ ಹೊರಗಡೆ ಒಳ್ಳೆಯವರಾಗಿದ್ದು ಒಳಗಡೆ ವಂಚನೆಯ ಮನಸ್ಸನ್ನು ನಾವು ಇಟ್ಟುಕೊಳ್ತೇವೆ ಪ್ರಿಯರೇ. ಇಂಥ ಮನಸ್ಸು ನಮ್ಮಲ್ಲಿ ಇರಬಾರದು. ನಮ್ಮ ಮನಸ್ಸು ದೇವರಲ್ಲಿ ನೇರವಾಗಿರಬೇಕು. ಇಂಥ ಮನಸ್ಸುಳ್ಳವರು ನೀತಿಯುತವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಇದು ನಮ್ಮ ಜೀವನವನ್ನು ಸಂರಕ್ಷಿಸುತ್ತದೆ. ಸೈತಾನನ ವಿರುದ್ಧ ಇದೊಂದು ದೈವ ಶಕ್ತಿಯಿಂದ ಕೂಡಿದಂಥ ಆಯುಧ ಅಂತ ದೇವರು ನಮಗೆ ತಿಳಿಯಪಡಿಸಿಕೊಡ್ತಿದ್ದಾರೆ. ಮೂರನೇದಾಗಿ, ಶಾಂತಿ ಸಮಾಧಾನವನ್ನು ಸಾರುವಂತಹ ಶುಭ ಸಂದೇಶವನ್ನು ಸಾರಲು ಪಾದರಕ್ಷೆಯನ್ನು ಮೆಟ್ಟಿಕೊಳ್ಳಿರಿ. ಲೋಕದಲ್ಲಿರುವಂತಹ ಎಲ್ಲರೂ ಅನೇಕ ರೀತಿಯ ಕಷ್ಟ ಸಂಕಷ್ಟಗಳಲ್ಲೂ, ನೋವಿನಲ್ಲೂ, ದುಃಖದಲ್ಲೂ ಇದ್ದಾರೆ ಪ್ರಿಯರೇ. ಅವರ ಹತ್ರ ಯೇಸು ನಮಗಾಗಿ ಇದ್ದಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಅವರು ಬಂದಿದ್ದೇ ನಮಗೆ ಉತ್ತಮವಾದ ಜೀವನವನ್ನು ಪಾಲಿಸುವುದಕ್ಕಾಗಿ ಎನ್ನುವಂಥ ಶುಭ ಸಂದೇಶವನ್ನು ಸಾರುವಂಥ ಮನಸ್ಸು ನಾವು ಮಾಡಬೇಕು ಅಂತ ದೇವರು ಹೇಳ್ತಿದ್ದಾರೆ. ಇಂಥ ಮಾತಿಗಾಗಿ ಜನರ ಮನಸ್ಸುಗಳು ಆತುರಿಯುತ್ತಿದ್ದಾವೆ ಪ್ರಿಯರೇ. ದೇವರು ನಮಗೆ ಕೊಟ್ಟಂಥ ರಕ್ಷಣೆಯ ಸಂದೇಶವನ್ನು, ಶುಭ ಸಂದೇಶವನ್ನು ನಾವು ಇತರರಿಗೆ ತಿಳಿಸುವ ಮುಖಾಂತರ ಅವರ ಜೀವನಕ್ಕೆ ನಾವು ಬೆಳಕಾಗ್ತೇವೆ. ಅವರ ಜೀವನವು ಬೆಳಗುತ್ತೆ ಪ್ರಿಯರೇ. ಅಂಥ ಶಾಂತಿದಾಯಕ ಸಂದೇಶವನ್ನು ಸಾರೋಕ್ಕೆ ನಮ್ಮ ಕಾಲುಗಳು ಆತುರಿಲಿ. ಅಂಥ ಪಾದರಕ್ಷೆಗಳನ್ನು
ತೊಡುವಾಗ ನಮ್ಮ ಜೀವನವು ಮಾದರಿಯ ಜೀವನವಾಗ್ತೇವೆ ಪ್ರಿಯರೇ. ಇಂತಹ ಜೀವನವು ಕೂಡ ಫಲಪ್ರದವಾದ ಜೀವನವಾಗಿರುವ ಕಾರಣ ಸೈತಾನಿಗೆ ನಮ್ಮ ಜೀವನದಲ್ಲಿ ಪ್ರವೇಶಿಸಲು ಕಷ್ಟವಾಗುತ್ತೆ. ಅವನ ವಿರುದ್ಧ ನಾವು ಉಪಯೋಗಿಸುವಂಥ ದೈವಶಕ್ತಿಯಿಂದ ಕೂಡಿದ ಆಯುಧವಾಗುತ್ತೆ. ಹಾಗೂ ರಕ್ಷಣೆ ಎನ್ನುವಂಥ ಶಿರಸ್ತ್ರೈನವನ್ನು ಧರಿಸಿಕೊಳ್ಳಿರಿ. ತಲೆಗೆ ಹೆಲ್ಮೆಟ್ ಆಗಿ ಶಿರಸ್ತ್ರೈನವನ್ನು ನಾವು ರಕ್ಷಣೆ ಎನ್ನುವಂಥ ಶಿರಸ್ತ್ರೈನ ಅಂದರೆ ನಮ್ಮ ಆಲೋಚನೆಗಳ ಮುಖಾಂತರ ಸೈತಾನ್ ಹೋರಾಡ್ತಾನೆ. ಈ ಆಲೋಚನೆಗಳಲ್ಲಿ ದೇವರು ನಮಗೆ ಮಾಡಿರುವಂಥ ಉಪಕಾರ, ಯೇಸು ತಂದೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತನ್ನ ಏಕೈಕ ಮಗನಾದ ಯೇಸುವನ್ನೇ ನಮಗಾಗಿ ಕಳಿಸಿಕೊಟ್ಟರು. ಇಂಥ ವಿಷಯಗಳ ಬಗ್ಗೆ ನಮ್ಮ ಆಲೋಚನೆ ಇರಬೇಕು. ಅವರ ಪ್ರಾಣ ತ್ಯಾಗದ ಮುಖಾಂತರ ನನಗೆ ಒಂದು ಹೊಸ ಜೀವನವನ್ನು ದೇವರು ಕೊಟ್ಟಿದ್ದಾರೆ, ನನ್ನ ಕುಟುಂಬಕ್ಕೆ ಒಂದು ಜೀವನವನ್ನು ಕೊಟ್ಟಿದ್ದಾರೆ, ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೀನಿ ಎನ್ನುವಂಥ ಸತ್ಯಗಳು, ಹಾಗೂ ಸತ್ತ ನಂತರ ಇನ್ನೊಂದು ಜೀವನ ಇದೆ. ಏನಕ್ಕೆಂದರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ. ಅವರಲ್ಲಿ ವಿಶ್ವಾಸ ಇಡುವಂಥ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ, ಪುನರುತ್ಥಾನ ಹೊಂದುತ್ತಾನೆ. ಸೊ ಆ ಜೀವನಕ್ಕೆ ತಕ್ಕಂಥ ಜೀವನ ನಮ್ಮ ಜೀವನ ಆಗಿರಬೇಕು ಎನ್ನುವಂಥ ಅರಿವು ಆಲೋಚನೆಗಳಿಂದ ನಾವು ಜೀವಿಸುವಾಗ ನಮ್ಮ ಆಲೋಚನೆಗಳಲ್ಲಿ ಸೈತಾನನಿಗೆ ಪ್ರವೇಶಿಸಲು ಸಾಧ್ಯವಾಗೋದಿಲ್ಲ ಪ್ರಿಯರೇ. ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳು ಈ ಲೋಕಕ್ಕೆ ನಾಟಿಕೊಂಡಿರುವ ಕಾರಣ ಸೈತಾನನು ಅತಿ ಸುಲಭವಾಗಿ ನಮ್ಮನ್ನು ಕಬ್ಬಳಿಸುತ್ತಿದ್ದಾನೆ. ಆದರೆ ನಮ್ಮ ಆಲೋಚನೆಗಳು ಸ್ವರ್ಗೀಯವಾಗಿರಬೇಕು. ಸ್ವರ್ಗಕ್ಕೆ ಎತ್ತಿರುವಾಗ ಸೈತಾನನಿಗೆ ನಮ್ಮ ಜೀವನದಲ್ಲಿ ಆಲೋಚನೆಗಳಲ್ಲಿ ಪ್ರವೇಶಿಸಲು ಸಾಧ್ಯವಾಗೋದಿಲ್ಲ ಪ್ರಿಯರೇ. ಹಾಗೂ ವಿಶ್ವಾಸ ಎನ್ನುವಂಥ ಗುರಾಣಿಯನ್ನು ತಟ್ಟುಕೊಳ್ಳಿ. ಕಷ್ಟ ಸಂಕಷ್ಟಗಳು ಬರುವಾಗ ಪ್ರಿಯರೇ, ಅನೇಕ ರೀತಿಯ ವಾಗ್ದಾನಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಆ ವಾಗ್ದಾನಗಳನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕು. ನಿನ್ನ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ. ದೇವರು ನಮಗೆ ಎಷ್ಟೋ ಮಧುರವಾದಂತಹ ವಾಗ್ದಾನಗಳನ್ನು ನಮ್ಮ ಜೀವನವನ್ನು ಮೇಲೆ ಕೆತ್ತುತ್ತಾರೆ, ಘನತೆ ಗೌರವದಿಂದ ತುಂಬಿಸ್ತಾರೆ. ನಾನು ನಿನಗೆ ಒಂದು ಕಿರೀಟವನ್ನು ಮುಕುಟವನ್ನು ನಾನು ಕೊಡುತ್ತೇನೆ ಅಂತೆಲ್ಲ ಎಷ್ಟೋ ವಾಗ್ದಾನಗಳನ್ನು ದೇವರು, ನೀನು ನನ್ನ ಕಣ್ಮಣಿಯಂತೆ, ಇಷ್ಟರೂ ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಈ ವಾಗ್ದಾನಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಡೆಯುವಾಗ ಪ್ರಲೋಭನೆಗೆ ಒಳಗಾಗೋದಿಲ್ಲ ಪ್ರಿಯರೇ, ಬಿದ್ದು ಬಿಡೋದಿಲ್ಲ. ಇದು ದೈವ ಶಕ್ತಿಯಿಂದ ಕೂಡಿದಂತಹ ಒಂದು ಆಯುಧ ವಿಶ್ವಾಸ. ಹಾಗೂ ಇನ್ನೊಂದು, ದೇವರ ವಾಕ್ಯ ಎನ್ನುವಂತಹ ಖಡ್ಗ ನಿಮ್ಮ ಆತ್ಮದ ಆಯುಧವಾಗಿದೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಇವು ಬೇರೆ ಎಲ್ಲವೂ ಡಿಫೆನ್ಸ್ ಆಗಿದೆ ಪ್ರಿಯರೇ. ಈ ಆಯುಧವನ್ನು, ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಓದಿ ಕಲಿತು ಗ್ರಹಿಸಲು ಪ್ರಯತ್ನಿಸಬೇಕು ಪ್ರಿಯರೇ. ಇಂತಹ ಜೀವನ ನಾವು ಜೀವಿಸುವಾಗ ಆ ಸೈತಾನನನ್ನು, ದುರಾತ್ಮನನ್ನು ಮೆಟ್ಟಿ ನಿಂತು ನಮ್ಮ ಜೀವನವು ಯಶಸ್ಸಿನ ಕಡೆಗೆ, ಶಾಂತಿಯ ಕಡೆಗೆ, ಐಶ್ವರ್ಯದ ಕಡೆಗೆ, ಆರೋಗ್ಯದ ಕಡೆಗೆ ಸಾಗಿಸಲು ಸಾಧ್ಯವಾಗುತ್ತೆ. ಕೊನೆಗೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿತ್ಯಕ್ಕೂ ದೇವರ ಜೊತೆಗೆ ಜೀವಿಸಲು ಸಾಧ್ಯವಾಗುತ್ತೆ. ನಮ್ಮ ದೋಣಿಯ ನಾವಿಕನಾದಂತಹ ಪವಿತ್ರಾತ್ಮರನ್ನು ಮರೆಯದಂತೆ ಅವರು ತೋರಿಸಿಕೊಡುವಂತಹ ದಾರಿಯಲ್ಲಿ ಅವರು ಹೇಳುವಂತಹ ಪ್ರೇರಣೆಗಳನ್ನು ಸ್ವೀಕರಿಸುತ್ತಾ ಅದರ ಪ್ರಕಾರ ಜೀವಿಸುವಾಗ ನಾವು ಎಂದಿಗೂ ಸೈತಾನನ ಮುಂದೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬರೋದಿಲ್ಲ. ಈ ಎಲ್ಲ ವಿಷಯಗಳನ್ನು ದೇವರು ತಿಳಿಸಿಕೊಟ್ಟಂತಹ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ವಿಷಯಗಳ ಪ್ರಕಾರ ಜೀವಿಸಲು ಬೇಕಾದ ಕೃಪೆಗಾಗಿ ನಾವು ಮಾತೆ ಮರಿಯಮ್ಮನವರ ಮುಖಾಂತರ ಬೇಡಿ ಪ್ರಾರ್ಥಿಸುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.